ಸೊ ಗುಡ್ ಈವ್ನಿಂಗ್ ಫ್ರೆಂಡ್ಸ್, ನಮಸ್ಕಾರ ಸ್ನೇಹಿತರೆ. ಸೊ ನಾವು ನಿನ್ನೆ ಕೆಲವೊಂದು ತೋಟಗಾರಿಕೆ ಬೆಳೆಗಳನ್ನು ನಾವು ಡಿಸ್ಕಷನ್ ಮಾಡಿದ್ದೇವೆ. ಅದರೊಳಗೆ ಕಾಫಿ ನೋಡಿದ್ದೇವೆ, ನೆಕ್ಸ್ಟ್ ಚಹಾನು ಕೂಡ ನಾವು ಡಿಸ್ಕಷನ್ ಮಾಡಿದ್ದೇವೆ. ಸೊ ಕೆಲವೊಂದು ಇಂಪಾರ್ಟೆಂಟ್ ಕ್ರಾಪ್ಸ್ ನಾನು ಹೇಳಿದೆ, ಹೌದಾ? ಸೊ ಇವತ್ತು ನಾವು ಒಂದ್ ಸ್ವಲ್ಪ ಎದ್ರ ಬಗ್ಗೆ ಡಿಸ್ಕಷನ್ ಮಾಡ್ಬೇಕಾಗಿದೆ ಅಂದ್ರ ವಿ ವಾಂಟ್ ಟು ಡಿಸ್ಕಸ್ ಅಬೌಟ್ ಸೊ ಕಬ್ಬಿಣದ ಅದಿರುಗಳು, ಭಾರತದಲ್ಲಿ ದೊರೆಯುವಂತಹ ಕೆಲವೊಂದು ಖನಿಜ ಸಂಪನ್ಮೂಲಗಳ ಬಗ್ಗೆ ಒಂದ್ ಸ್ವಲ್ಪ ನಾವು ಡಿಸ್ಕಷನ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಯಾವ ಖನಿಜ ಸಂಪನ್ಮೂಲಗಳು ಭಾರತ ದೇಶದಲ್ಲಿ ದೊರೀತಾವೆ ಅನ್ನುವಂಥದ್ದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಕೆಲವೊಂದು ಬೆಳೆಗಳು ಇಂಪಾರ್ಟೆಂಟ್ ಇರ್ತವೆ, ಕೆಲವೊಂದು ಬೆಳೆಗಳು ಇಂಪಾರ್ಟೆಂಟ್ ಇರುವುದಿಲ್ಲ. ಇಂಪಾರ್ಟೆಂಟ್ ಇರುವಂತಹ ಬೆಳೆಗಳನ್ನು ನಾನು ಆಲ್ರೆಡಿ ನಿಮ್ ಜೊತೆಗೆ ಡಿಸ್ಕಷನ್ ಮಾಡಿದ್ದೀನಿ. ಈಗ ನಾವು ಏನ್ ಡಿಸ್ಕಷನ್ ಮಾಡ್ಬೇಕಾಗಿದೆ ಅಂದ್ರೆ ಸೊ ಕಬ್ಬಿಣದ ಅದಿರು, ಖನಿಜ ಸಂಪನ್ಮೂಲಗಳು. ಸೊ ಈ ಕಬ್ಬಿಣದ ಅದಿರು ಆಗಿರ್ಬೋದು, ಒಟ್ಟಾರೆ ಖನಿಜ ಸಂಪನ್ಮೂಲಗಳು ಏನಿದಾವಲ್ಲ ಇವುಗಳ ಮೇಲೆ ಒಂದ್ ಕ್ವಶನ್ಸ್ ಅವ್ರು ಕೇಳ್ತಾರೆ, ಖಂಡಿತವಾಗಿ ಕ್ವಶನ್ಸ್ ಕೇಳ್ತಾರೆ ಸ್ನೇಹಿತರೆ. ಹಾಗಾಗಿ ಯಾವ ಖನಿಜ ಸಂಪನ್ಮೂಲಗಳು ನಮ್ಗೆ ಇಂಪಾರ್ಟೆಂಟ್ ಆಗ್ತಾವಲ್ಲ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಬೇಕಾಗತ್ತೆ. ಸೊ ಇದರಲ್ಲಿ ಈಗ ನಾವು ಈ ಕಬ್ಬಿಣದ ಅದಿರುಗಳನ್ನು ನಾವು ನೋಡೋಣ ಸ್ನೇಹಿತರೆ. ಯಾವ್ದು? ಕಬ್ಬಿಣದ ಅದಿರು. ಈಗ ಈ ಕಬ್ಬಿಣದ ಅದಿರು ಬಗ್ಗೆ ನಾವು ಡಿಸ್ಕಷನ್ ಮಾಡ್ಬೇಕಂದ್ರೆ ಈ ಅದಿರುಗಳು ಯಾವುದು? ಕಬ್ಬಿಣದ ಅದಿರು ಆಗಿರ್ಬೋದು. ಎದರ ಅದಿರು? ಕಬ್ಬಿಣ, ಹೌದಾ? ಈಗ ಏನಿದೆಯಲ್ಲ ಸ್ನೇಹಿತರೆ, ಇದು ಕಬ್ಬಿಣದ ಅದಿರು, ಇದು ಒಂದ್ ಸ್ವಲ್ಪ ನಮಗೆ ಏನಾಗುತ್ತೆ ಅಂದ್ರ ಇಂಪಾರ್ಟೆಂಟ್ ಆಗುತ್ತೆ. ಯಾವುದು? ಕಬ್ಬಿಣದ ಅದಿರು. ಸೊ ಯಾವ ರೀತಿ ಇದು ಅದಿರು ನಮಗೆ ಇಂಪಾರ್ಟೆಂಟ್ ಆಗತ್ತೆ ನೋಡಿ. ಯಾವ್ದಿದೆ? ಈ ಕಬ್ಬಿಣದ ಅದಿರು, ಹೌದಾ? ಈ ಕಬ್ಬಿಣದ ಅದಿರು ನಾವು ನೋಡಿದಾಗ ಕಬ್ಬಿಣದ ಅದಿರು ಈಗ ಖನಿಜ ಸಂಪನ್ಮೂಲಗಳಲ್ಲಿ ಬಹಳಷ್ಟು ಪ್ರಮುಖ ಖನಿಜ ಸಂಪನ್ಮೂಲ ಏನಾಗಿದೆ ಅಂದ್ರೆ ನಮಗೆ ಕಬ್ಬಿಣದ ಅದಿರು ಆಗಿದೆ. ಈಗ ಈ ಕಬ್ಬಿಣದ ಅದಿರು ಒಟ್ಟಾರೆ ಖನಿಜ ಸಂಪನ್ಮೂಲಗಳು, ನಮಗೆ ಯಾವುದೇ ಖನಿಜ ಸಂಪನ್ಮೂಲಗಳು ಆಗ್ಲಿ ಸ್ನೇಹಿತರೆ, ಬಂಗಾರ ಆಗಿರ್ಬೋದು, ಕಬ್ಬಿಣ ಅದಿರು ಆಗಿರ್ಬೋದು, ಮ್ಯಾಗ್ನೀಸ್ ಆಗಿರ್ಬೋದು, ಸೊ ತಾಮ್ರ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಹಿತ್ತಾಳೆ ಆಗಿರ್ಬೋದು, ಏನೇ ಆಗ್ಲಿ ಯಾವುದೇ ಖನಿಜ ಸಂಪನ್ಮೂಲಗಳು ನಮಗ್ ಸಿಗಬೇಕಂದ್ರ ಅವು ಎದರಿಂದ ಆಗಿರ್ತಾವ ಅಂದ್ರೆ ಸೊ ಜ್ವಾಲಾಮುಖಿಯಿಂದನೇ ಅವು ಪರಿವರ್ತನೆಯಾಗಿ, ಜ್ವಾಲಾಮುಖಿ ಎಲ್ಲಿ ಆಗಿರ್ತೈತಲ್ಲ, ಜ್ವಾಲಾಮುಖಿದಿಂದ ಯಾವ ಪ್ರದೇಶ ನಿರ್ಮಿತವಾಗಿರ್ತೈತಲ್ಲ ಆ ಭಾಗದಲ್ಲಿ ಮಾತ್ರ ಈ ಖನಿಜ ಸಂಪನ್ಮೂಲಗಳು ನಮಗ್ ದೊರೀತಾವೆ, ಹೌದಾ? ಸೊ ಹಾಗಾದ್ರೆ ಎಂತ ಶಿಲೆಗಳಲ್ಲಿ ಇವು ಜಾಸ್ತಿ ಇರ್ತಾವ ಅಂದ್ರೆ ವಿ ಕ್ಯಾನ್ ಸೇ ದಟ್ ಸೊ ಕೆಲವೊಂದು ಅಗ್ನಿ ಶಿಲೆಗಳು. ಯಾವ ಶಿಲೆ? ಅಗ್ನಿ ಶಿಲೆ. ಒಟ್ಟಾರೆ ಅಗ್ನಿ ಶಿಲೆ ಆಗಿರ್ಬೋದು, ಬಾಸ್ತಾಳ್ ಶಿಲೆ ಆಗಿರ್ಬೋದು, ಬೆಣಚು ಶಿಲೆ ಆಗಿರ್ಬೋದು, ಎಲ್ಲಿ ಇವು ಏನಂದ್ರೆ ಎಲ್ಲಿ ಜ್ವಾಲಾಮುಖಿದಿಂದ ಆ ಪ್ರದೇಶ ನಿರ್ಮಿತವಾಗಿರುತ್ತಲ್ಲ ಆ ಪ್ರದೇಶದಲ್ಲಿ ಮಾತ್ರ ನಮಗೆ ಈ ಕಬ್ಬಿಣದ ಅದಿರುಗಳು ದೊರೀತಾವೆ. ಈಗ ನೋಡಿ, ನಿಮಗೆ ಈ ಅದಿರು ದೊರಿಬೇಕಂದ್ರೆ ನಾನು ಹೇಳಿದೆ ಎಲ್ಲಿ ಜ್ವಾಲಾಮುಖಿದಿಂದ. ಫಾರ್ ಎಕ್ಸಾಂಪಲ್ ಇದು ನಮ್ಮ ಭೂಮಿ ಇದೆ ಅಂತ ತಿಳ್ಕೊಳ್ಳಿ. ಸೊ ಭೂಮಿಯ ಅಂತರಾಳಕ್ಕೆ ಹೋದ್ರೆ ಸ್ನೇಹಿತರೆ ಏನಾಗತ್ತೆ ಅಂದ್ರೆ ಭೂಮಿಯ ಅಂತರಾಳಕ್ಕೆ ಹೋದಂತೆ ಉಷ್ಣಾಂಶ ಹೆಚ್ಚಾಗತ್ತೆ, ಹೌದಾ? ಸಪೋಸ್ ನೀವು ಭೂಮಿಯ ಅಂತರಾಳಕ್ಕೆ ಈ ರೀತಿ ಭೂಮಿಯ ಅಂತರಾಳಕ್ಕೆ 50 ಕಿಲೋಮೀಟರ್ ನೀವು ಹೋದ್ರೆ, ಭೂಮಿಯ ಅಂತರಾಳಕ್ಕೆ 50 ಕಿಲೋಮೀಟರ್ ಹೋದ್ರೆ ಸ್ನೇಹಿತರೆ ಇಲ್ಲಿ ನಮಗೆ ಉಷ್ಣಾಂಶವು 1500 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತೆ. ಎಷ್ಟು? 1500. ಇಲ್ಲಿ ಅಥವಾ ನೀವು ಭೂಮಿಯ ಕೋರ್ ಏರಿಯಾ 6378 ಕಿಲೋಮೀಟರ್ ಆಳದಲ್ಲಿ ಹೋದ್ರೆ, ಭೂಮಿಯ ಆಳ ಇದು ಯಾವುದು? 6378 ಕಿಲೋಮೀಟರ್ ಭೂಮಿಯ ಆಳ. ಈ ಕೋರ್ ಏರಿಯಾದಲ್ಲಿ ಸ್ನೇಹಿತರೆ 6000 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಾಗಿರುತ್ತದೆ. ಎಷ್ಟು? 6000 ಡಿಗ್ರಿ ಸೆಲ್ಸಿಯಸ್. ಹಾಗಾದ್ರೆ ಈ ಭೂಮಿಯ ಅಂತರಾಳದಿಂದ ನಮಗೆ ಭೂಮಿಯ ಅಂತರಾಳಕ್ಕೆ ಹೋದಂತೆ ಉಷ್ಣಾಂಶ ಹೆಚ್ಚಾಗುತ್ತದೆ. ಸಪೋಸ್ ನೀವು ಭೂಮಿಯ ಅಂತರಾಳಕ್ಕೆ 32 ಮೀಟರ್ ಆಳಕ್ಕೆ ಹೋದ್ರೆ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಾಗತ್ತೆ. ಈಗ ಭೂಮಿಯ ಒಳಗಡೆಗೆ ಹೋದಂತೆ ಉಷ್ಣಾಂಶ ಹೆಚ್ಚಾಗತ್ತೆ ಅಂದ್ರೆ ಒಳಗಡೆಗೆ ಏನಂದ್ರ ಸೊ ಶಿಲೆಗಳು ಯಾವ ಸ್ಥಿತಿಯಲ್ಲಿ ಇರ್ತಾವೆ? ದ್ರವ ಸ್ಥಿತಿಯಲ್ಲಿ ಇರ್ತಾವೆ. ಈ ಭಾಗದಲ್ಲಿ 50 ಕಿಲೋಮೀಟರ್ ಆಳದಲ್ಲಿ ಶಿಲೆಗಳು ದ್ರವ ಸ್ಥಿತಿಯಲ್ಲಿ ಇರ್ತಾವೆ. ಆ ದ್ರವ ಸ್ಥಿತಿಯಲ್ಲಿರುವಂತಹ ಲಾವಾವು ಏನಾಗತ್ತೆ ಅಂದ್ರ ದ್ರವ ರೂಪದಲ್ಲಿ ಅದು ಹೊರಹೊಮ್ಮತ್ತೆ, ಅಥವಾ ಕೆಲವೊಂದ್ ಸರ್ತಿ ಒಳಗಡೆಗೆ ಏನಾಗತ್ತೆ ಅಂದ್ರೆ ಹೆಪ್ಪಗಟ್ಟತ್ತೆ ಸ್ನೇಹಿತರೆ. ಆ ಲಾವಾ ಕೆಲವೊಂದ್ ಸರ್ತಿ ಹೊರಹೊಮ್ಮಬಹುದು, ಕೆಲವೊಂದ್ ಸರ್ತಿ ಒಳಗಡೆಗೆ ಹೆಪ್ಪಗಟ್ಟಬಹುದು. ಯಾಕೆ? It may be comes outside or it may be melt inside of the earth because of the surface of the earth is the crust part. ಭೂಮಿಯ ಮೇಲಿನ ಭಾಗಕ್ಕೆ ನಾವು crust ಅಂತ ಕರಿತೇವೆ.
ಅದು ಗಟ್ಟಿ ಇತ್ತಂದ್ರ ಲಾವಾ ಒಳಗಡೆಗೆ ಏನಾಗತ್ತಂದ್ರ ಅದು ತಂಪಾಗಿ ಘನೀಕರಣ ಹೊಂದಿ ಅಲ್ಲೇ ಸಿಲೆ ಆಗ್ಬಿಡುತ್ತೆ ಸ್ನೇಹಿತರೆ. ಸೊ ಸಪೋಸ್ ಕೆಲವೊಂದ್ಸತಿ ಹೊರಗಡೆಗೆ ಬಂದಿರ್ತೈತಿ, ಅದನ್ನು ಹೊರಗಡೆ ಬಂದು ತಂಪಾಗಿ ಘನೀಕರಣ ಹೊಂದಿ ಸಿಲೆ ಆಗತ್ತೆ. ಹಾಗಾದ್ರೆ ಈ ಲಾವಾದಿಂದ ಯಾವ ಪ್ರದೇಶ ನಿರ್ಮಿತವಾಗಿರುತ್ತಲ್ಲ ಅಂತ ಪ್ರದೇಶದಲ್ಲಿ ನಮಗೆ ಈ ಒಟ್ಟಾರೆ ಕಬ್ಬಿಣದ ಅದಿರು ಮಾತ್ರ ಅಲ್ಲ, ಎಲ್ಲಾ ಖನಿಜ ಸಂಪನ್ಮೂಲಗಳು ನಮಗೆ ಇಂಥ ಪ್ರದೇಶದಲ್ಲಿ ಮಾತ್ರ ದೊರೆಯುತ್ತೆ. ಗೊತ್ತಾಯ್ತಾ? ಸೊ ಹಾಗಾದ್ರೆ ಲಾವಾದಿಂದ ಯಾವ ಪ್ರದೇಶ ನಿರ್ಮಿತವಾಗಿರುತ್ತೆ ಆ ಪ್ರದೇಶದಲ್ಲಿ ತಂದೇವೆ ನಾವು. ಈಗ ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಸೇ ದಟ್ ನಮ್ಮ ಭಾರತ ದೇಶದಲ್ಲಿ ಖನಿಜ ಸಂಪನ್ಮೂಲಗಳನ್ನು ನಾವು ನೋಡಿದೇವೆ ಅಂದ್ರೆ ಸ್ನೇಹಿತರೆ, ಅತಿ ಹೆಚ್ಚು ನಮಗೆ ಖನಿಜ ಸಂಪನ್ಮೂಲಗಳು ಭಾರತ ದೇಶದಲ್ಲಿ ಎಲ್ಲಿ ದೊರೀತಾವ ಅಂದ್ರೆ ನಿಮಗೆ ನಾವು ಇಲ್ಲಿ ಹೇಳಬಹುದು, ಈ ಭಾಗದಲ್ಲಿ ಡೆಕ್ಕನ್ ಟ್ರ್ಯಾಪ್, ದಕ್ಕನ ಪ್ರಸ್ಥಭೂಮಿ, ಈ ಭಾಗದಲ್ಲಿ ಅತಿ ಹೆಚ್ಚು ಖನಿಜ ಸಂಪನ್ಮೂಲಗಳು ನಮಗೆ ದೊರೆಯುತ್ತೆ. ಎಲ್ಲಾ ರೀತಿಯ ಖನಿಜ ಸಂಪನ್ಮೂಲಗಳು ಈ ಭಾಗದಲ್ಲಿ ದೊರೀತಾವೆ. ಯಾಕಂದ್ರೆ ದಿಸ್ ಡೆಕ್ಕನ್ ಟ್ರ್ಯಾಪ್ ಈಸ್ ಮೇಡ್ ಬೈ ಲಾವಾ. ಹೌದಾ? ಇದು ಜ್ವಾಲಾಮುಖಿ ದಿಂದ ಹೊರಗಡೆಗೆ ಜ್ವಾಲಾಮುಖಿ ಹೊರಹೊಮ್ಮಿದಾಗ ಆ ಲಾವಾ ಹೊರಗಡೆ ಬಂದಾಗ ಅದು ತಂಪಾಗಿ ಘನೀಕರಣ ಹೊಂದಿ ಈ ಪ್ರದೇಶ ಆಗಿದೆ ಡೆಕ್ಕನ್ ಟ್ರ್ಯಾಪ್. ಹಾಗಾಗಿ ಈ ಭಾಗದಲ್ಲಿ ನಮಗೆ ಏನಂದ್ರ ಅತಿ ಹೆಚ್ಚು ಪ್ರಮಾಣದಲ್ಲಿ ಎಲ್ಲಾ ರೀತಿಯ ಖನಿಜ ಸಂಪನ್ಮೂಲಗಳು ಇಲ್ಲೇ ಅವೈಲೇಬಿಲಿಟಿ ಆಗ್ತಾವೆ ಸ್ನೇಹಿತರೆ. ಸೊ ಈಗ ಅದಕ್ಕೆ ನಾವು ಈ ಭಾಗ ಏನಿದೆ ಅಲ್ಲ ಇಲ್ಲಿ ಜಾಸ್ತಿ ದೊರೆಯುವುದರಿಂದ ಈ ಭಾಗಕ್ಕೆ ಏನಂದ್ರ ಖನಿಜಗಳ ಒಂದು ಬಟ್ ಅನ್ನೋದು ಕೂಡ ಕರಿತೀವಿ ನಾವು, ಡೆಕ್ಕನ್ ಟ್ರ್ಯಾಪ್. ಸೊ ಈ ಡೆಕ್ಕನ್ ಟ್ರ್ಯಾಪ್ ಏನಿದೆಯಲ್ಲ, ಈ ಡೆಕ್ಕನ್ ಟ್ರ್ಯಾಪ್ ಹತ್ತಿರ ಈ ಭಾಗದಲ್ಲಿ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಕಂಡು ಬರುತ್ತೆ. ಈ ಕಡೆಗೆ ಯಾವುದು? ಛೋಟಾ ನಾಗ್ಪುರ್, ಛೋಟಾ ನಾಗ್ಪುರ್. ಈ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಏನಿದೆಯಲ್ಲ ಸ್ನೇಹಿತರೆ, ಜಾರ್ಖಂಡ್ ಕಡೆಗೆ ಕಂಡು ಬರುತ್ತೆ ನಮಗೆ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ. ಈ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಗೆ ನಾವು ಭಾರತದ ರೂರ್ ಅಂತ ಕರಿತೇವೆ. ಏನಂತ ಕರಿತೇವೆ? ಭಾರತ ದೇಶದ ರೂರ್ ಅಂತ ಕರಿತೇವೆ. ಯಾಕೆ ಇದ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಗೆ ಭಾರತ ದೇಶದ ರೂರ್ ಅಂತ ಕರಿತೇವೆ ಅಂದ್ರೆ ಅಲ್ಲಿ ಜಾಸ್ತಿ ಖನಿಜ ಸಂಪನ್ಮೂಲಗಳು ಅವೈಲೇಬಿಲಿಟಿ ಇದೆ. ಹೌದಾ? ಸೊ ನೆಕ್ಸ್ಟ್ ಇಲ್ಲಿ ನಮಗೆ ಭಾರತ ದೇಶದ ಅದಕ್ಕೆ ನಾವು ರೂರ್ ಅಂತ ಕರಿತೇವೆ. ನೆಕ್ಸ್ಟ್ ಏನಂತ ಕರಿತೇವೆ ಅಂದ್ರ ಭಾರತ ದೇಶದ ಖನಿಜಗಳ ಬಟ್ಟಲು ಅಂತೂ ಕೂಡ ಕರಿತೇವೆ ನಾವು ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಗೆ. ಹೌದಾ? ಸೊ ಇದೇ ರೀತಿ ಜಗತ್ತಿನ ಒಂದು ರೂರ್ ಇದೆ ಜರ್ಮನಿ. ಯಾವ್ದಿದೆ? ಜರ್ಮನಿ. ಸೊ ಅದಕ್ಕ ಇಲ್ಲಿ ನಾವು ಏನ್ ನೆನ್ಪಿಟ್ಕೋಬೇಕಾಗಿದೆ ಅಂದ್ರ ಭಾರತ ದೇಶದಲ್ಲಿ, ನಾನು ಇದನ್ನ ಯಾಕೆ ಹೇಳತ್ತೀನಿ ಅಂದ್ರೆ ನಿಮಗೆ ಗೊತ್ತಾಗ್ಬೇಕು, ಎಲ್ಲಿ ಯಾವ ಪ್ರದೇಶ ಲಾವಾದಿಂದ ನಿರ್ಮಿತವಾಗಿರುತ್ತದೆಯೋ ಆ ಪ್ರದೇಶದಲ್ಲಿ ಮಾತ್ರ ನಮಗೆ ಎಲ್ಲಾ ರೀತಿಯ ಖನಿಜ ಸಂಪನ್ಮೂಲಗಳು ದೊರೀತಾವೆ. ಅದಕ್ಕೆ ನಾವು ಆ ಖನಿಜ ಸಂಪನ್ಮೂಲಗಳು ಯಾವ ಎದರಿಂದ ದೊರೀತಾವೆ ಅಂತ ನಾವು ಕೇಳಿದಾಗ ಇವೆಲ್ಲವೂ ಅಗ್ನಿಶಿಲೆಯಲ್ಲಿನೇ ಇರ್ತಾವೆ ಸ್ನೇಹಿತರೆ. ಯಾಕಂದ್ರೆ ಲಾವಾ ತಂಪಾಗಿ ಘನೀಕರಣ ಹೊಂದಿ ಅಗ್ನಿಶಿಲೆನೇ ಆಗತ್ತೆ. ಅದು ನಂತರ ಆ ಶಿಲೆಗಳಲ್ಲಿ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಅವು ಏನಾಗ್ತಾವ ಅಂದ್ರ ಭೂಮಿಯ ಅಂತರಾಳದಲ್ಲಿ ಅದು ಲಾವಾ ಹೆಪ್ಪಗಟ್ಟಂದ್ರ ಅದು ಅಂತರ್ಸ್ತರಣ ಅಗ್ನಿಶಿಲೆ ಆಗತ್ತೆ. ಭೂಮಿಯ ಹೊರಗಡೆಗೆ ಅದು ಬಂದು ಹೆಪ್ಪಗಟ್ಟಂದ್ರ ಅದು ಬಹಿರ್ಸ್ತರಣ ಅಗ್ನಿಶಿಲೆ ಆಗತ್ತೆ. ಹೌದಾ? ಸೊ ಇವುಗಳಲ್ಲಿ ನಮಗೆ ಏನಂದ್ರ ಮತ್ತೆ ವಿಧಗಳು ಇದಾವೆ ಆ ಶಿಲೆಗಳಲ್ಲಿ. ಆ ಎಲ್ಲಾ ಶಿಲೆಗಳಲ್ಲಿನೇ ನಮಗೆ ಈ ಎಲ್ಲಾ ಖನಿಜ ಸಂಪನ್ಮೂಲಗಳು ದೊರೀತಾವೆ. ಈಗ ನೋಡ್ತಿರ್ತೀರಿ ನೀವು ಕಬ್ಬಿಣದ ಅದಿರು. ಈ ಅದಿರು ಸಿಗ್ಬೇಕಂದ್ರೆ ಕಬ್ಬಿಣ ಪ್ಯೂರ್ ಕಬ್ಬಿಣ ತಗೊಂಡ್ ಹೋಗ್ತಿರ್ತಾರೆ, ರಾ ಮಟೀರಿಯಲ್ ನೋಡಿರ್ತೀರಿ. ಸೊ ಒಂದು ಟ್ರೈನ್ ಬೋಗಿ ಒಳಗ ದೊಡ್ಡ ದೊಡ್ಡ ಆ ಬೋಗಿಗಳು ಇರ್ತಾವ ನೋಡ್ರಿ, ಅದ್ರೊಳಗೆ ಎಷ್ಟೋ ಕನು ಈ ಅದಿರುಗಳನ್ನು ಒಯ್ತಿರ್ತಾರೆ. ಆಲ್ರೆಡಿ ನೀವು ಅಬ್ಸರ್ವೇಷನ್ ಮಾಡಿರಿ. ಯಾಕಂದ್ರೆ ಅದನ್ನ ಮತ್ತೆ ಸಂಸ್ಕರಣೆ ಮಾಡಿ ಅದರಿಂದ ಏನ್ ತಗೋತಾರ ಅಂದ್ರೆ ಕಬ್ಬಿಣವನ್ನು ತೆಗಿತಾರೆ ಸ್ನೇಹಿತರೆ. ಹಾಗಾಗಿ ಈಗ ನಮಗೆ ಏನ್ ಬೇಕಾಗಿದೆ ಅಂದ್ರ ಕಬ್ಬಿಣದ ಅದಿರು ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ದೇವೆ. ಎಲ್ಲಾ ಅದಿರುಗಳು ಜ್ವಾಲಾಮುಖಿಯಿಂದ ಯಾವ ಪ್ರದೇಶ ನಿರ್ಮಿತವಾಗಿಲ್ಲ ಆ ಪ್ರದೇಶದಲ್ಲಿ ಮಾತ್ರ ದೊರೀತಾವೆ ಅಂತ ನಿಮಗೆ ಗೊತ್ತಿರಬೇಕು. ಈಗ ಇದವಾಗ ನಾವು ಫಸ್ಟ್ ಒನ್ ಯಾವ ತಗೊಂಡಿದ್ದೇವೆ ಅಂದ್ರೆ ಸ್ನೇಹಿತರೆ, ಖನಿಜ ಸಂಪನ್ಮೂಲಗಳಲ್ಲಿ ಕಬ್ಬಿಣದ ಅದಿರು ತಗೊಂಡಿದ್ದೇವೆ. ಯಾವುದು? ಕಬ್ಬಿಣದ ಅದಿರು. ಈ ಕಬ್ಬಿಣದ ಅದಿರನ್ನು ನಾವು ನೋಡಿದಾಗ ಇದರಲ್ಲಿ ಕೆಲವೊಂದು ವಿಧಗಳು ಇದಾವೆ. ಹೌದಾ? ಕಬ್ಬಿಣದ ಅದಿರಿನ ವಿಧಗಳು, ಈ ವಿಧಗಳು ನೆನ್ಪಿಟ್ಕೋಬೇಕಾ? ಕಬ್ಬಿಣದ ಅದಿರಿನ ವಿಧಗಳು, ಇದರ ವಿಧಗಳು ನಾವು ನೋಡಿದಾಗ ಬಹಳ ಸರ್ತಿ ಕ್ವಶನ್ಸ್ ಕೇಳ್ತಾರೆ ಇದರ ವಿಧಗಳು. ಹೌದಾ? ಇದರ ವಿಧಗಳು ನಾವು ನೋಡಿದಾಗ ಸ್ನೇಹಿತರೆ ಯಾವ್ಯಾವ ವಿಧಗಳು ಇದಾವೆ ಅಂತ ನೋಡಿದಾಗ ಇದರ 4 ವಿಧಗಳು ಕಂಡುಬರ್ತವೆ. ಎಷ್ಟು? 4 ವಿಧಗಳು ಕಂಡುಬರ್ತವೆ. ಒಂದು ಮ್ಯಾಗ್ನೆಟೈಟ್, ನೆನ್ಪಿಟ್ಕೊಳ್ಳಿ. ಒಂದಿನ ಯಾವ್ದಿದೆ? ಮ್ಯಾಗ್ನೆಟೈಟ್.
ಮ್ಯಾಗ್ನಟೈಟ್ ಮ್ಯಾಗ್ನಟೈಟ್ ಹೌದಾ. ಈ ಮ್ಯಾಗ್ನಟೈಟ್ ಏನಿದೆಯಲ್ಲ, ದಿಸ್ ಮ್ಯಾಗ್ನಟೈಟ್ ಈಸ್ ದ ಗುಡ್ ಕ್ವಾಲಿಟಿ ಆಫ್ ದಿ, ಸೊ ಐರನ್ ಓರ್ ಅಂತ ಕರಿಬಹುದು ನಾವು, ಕಬ್ಬಿಣದ ಅದಿರು ಹೌದಾ. ಸೊ ಇದು ಅತ್ಯಂತ ಒಳ್ಳೆಯ ಕ್ವಾಲಿಟಿ ಸ್ನೇಹಿತರೆ. ಇದು ಬಣ್ಣ, ಇದರ ಬಣ್ಣ ಕಪ್ಪು ಬಣ್ಣದಲ್ಲಿ ಇರುತ್ತೆ ನಮಗಿದು ಮ್ಯಾಗ್ನಟೈಟ್. ನಿಮ್ಮ ಕ್ವಶನ್ಸ್ ಕೇಳ್ತಾರೆ, ಕಬ್ಬಿಣದ ಅದಿರಿನಲ್ಲಿ ಅತ್ಯುತ್ತಮ ಒಳ್ಳೆಯ ಕ್ವಾಲಿಟಿಯ ಕಬ್ಬಿಣ ಅದಿರು ಯಾವ್ದಂತ ಕೇಳಿದಾಗ ನೀವು ಮ್ಯಾಗ್ನಟೈಟ್ ಅಂತ ಹೇಳ್ಬೇಕಾಗತ್ತೆ. ಕೆಲವೊಬ್ಬರಿಗೆ ಹೆಮಟೈಟ್ ಅಂತ ಟೀಚ್ ಮಾಡ್ಬಿಡ್ತಿರ್ತಾರೆ. ಆ ಪಾಪ ಹುಡುಗರು ಕ್ವಶನ್ಸ್ ಕೇಳಿದಾಗ ಅವ್ರು ಏನಂದ್ರೆ ಸೊ ಅವರು ಹೆಮಟೈಟ್ ನೇ ಹಾಕಿ ಬಂದ್ಬಿಡ್ತಾರೆ. ಸೊ ಆ ರೀತಿ ಇರುವುದಿಲ್ಲ ಸ್ನೇಹಿತರೆ. ಸೊ ಯಾವ್ದು ಒಳ್ಳೆ ಕ್ವಾಲಿಟಿ ಇದೆ ಅಂದ್ರೆ ನಮಗೆ ಮ್ಯಾಗ್ನಟೈಟ್ ಅನ್ನುವಂಥದ್ದು ಒಳ್ಳೆ ಕ್ವಾಲಿಟಿ. ಇದು ಸೆಕೆಂಡ್ ಕ್ವಾಲಿಟಿ ನಮಗೆ ಯಾವ್ದಿದೆ ಅಂದ್ರ ಸೊ ಇಲ್ಲಿ ನಮಗೆ ಸೆಕೆಂಡ್ ಕ್ವಾಲಿಟಿ ಹೆಮಟೈಟ್ ಹೌದಾ. ಒಂದು ಮ್ಯಾಗ್ನಟೈಟ್, ಹೆಮಟೈಟ್, ಲಿಮ್ನೋನೈಟ್. ಮೂರನೇ ಕ್ವಾಲಿಟಿ ಯಾವ್ದಿದೆ ನಮಗೆ ಲಿಮ್ನೋನೈಟ್. ಯಾವುದು ಲಿಮ್ನೋನೈಟ್. ಆಮೇಲೆ ನಾಲ್ಕನೇ ಕ್ವಾಲಿಟಿ ಯಾವ್ದು ಬರುತ್ತೆ ನೋಡಿ ಸ್ನೇಹಿತರೆ, ಸಿಡ್ರೈಟ್. ಯಾವುದು ಸಿಡ್ರೈಟ್ ಅಂತ ಕರಿತೇವೆ. ನಾಲ್ಕನೇ ಕ್ವಾಲಿಟಿ ನಮಗೆ ಸಿಡ್ರೈಟ್ ಹೌದಾ. ಈಗ ಇದರ ವಿಧಗಳು, ಕಬ್ಬಿಣದ ಅದಿರಿನ ವಿಧಗಳು ಮ್ಯಾಗ್ನಟೈಟ್, ಹೆಮಟೈಟ್, ಲಿಮ್ನೋನೈಟ್ ಮತ್ತು ಸಿಡ್ರೈಟ್. ಈಗ ಇಲ್ಲಿ ನಾವು ನಮ್ಮ ಭಾರತ ದೇಶದಲ್ಲಿ ನಾವು ಸೊ ಬಹಳಷ್ಟು ಕ್ವಾಲಿಟಿ ಇದು ಇವೆರಡನ್ನು ನಾವು ಉತ್ಪಾದನೆ ಮಾಡ್ತೇವೆ ಸ್ನೇಹಿತರೆ. ಯಾವ್ದು ಮ್ಯಾಗ್ನಟೈಟ್ ಮತ್ತು ಹೆಮಟೈಟ್. ಇವೆರಡು ಒಳ್ಳೆಯ ಕ್ವಾಲಿಟಿಯ ಕಬ್ಬಿಣ ಅದಿರುವನ್ನು ಭಾರತ ದೇಶದಲ್ಲಿ ನಮಗೆ ಏನಿದೆ ಅಂದ್ರ ಅವೈಲಬಿಲಿಟಿ ಇದೆ ಹೌದಾ. ಸೊ ಈಗ ಈ ಕಬ್ಬಿಣದ ಅದಿರು ನಾವು ಭಾರತ ದೇಶದಲ್ಲಿ ಇದನ್ನ ನಾವು ಒಂದ್ ಸ್ವಲ್ಪ ಫೈಂಡ್ ಔಟ್ ಮಾಡಿದಾಗ ಸ್ನೇಹಿತರೆ, ಎಲ್ಲಿ ಇದನ್ನ ನಾವು ಉತ್ಪಾದನೆ ಮಾಡ್ತೇವೆ ಭಾರತ ದೇಶದಲ್ಲಿ ನಾವು ನೋಡಿದಾಗ, ಸೊ ಇದರ ಉತ್ಪಾದನೆ ನಾವು ಭಾರತ ದೇಶದಲ್ಲಿ ನಾವು ನೋಡಿದಾಗ ಇದರ ಉತ್ಪಾದನೆ, ಎದರ ಉತ್ಪಾದನೆ, ಈ ಕಬ್ಬಿಣದ ಅದಿರಿನ ಉತ್ಪಾದನೆ. ಇದರ ಉತ್ಪಾದನೆ ನಮಗೆ ಜಾಸ್ತಿ ಪ್ರಮಾಣದಲ್ಲಿ ಭಾರತ ದೇಶದಲ್ಲಿ ಎಲ್ಲಿ ದೊರೆಯುತ್ತೆ ಅಂತ ನಾವು ಅಬ್ಸರ್ವೇಷನ್ ಮಾಡಿದಾಗ ಸ್ನೇಹಿತರೆ, ಸೊ ಇದನ್ನ ನಾವು ಭಾರತ ದೇಶದಲ್ಲಿ ಈ ಅದಿರನ್ನು ನಾವು ಎಲ್ಲಿ ಫೈಂಡ್ ಔಟ್ ಮಾಡಬಹುದು ಅಂದ್ರೆ ಒಡಿಸ್ಸಾದಲ್ಲಿ ಇದು ಬಹಳಷ್ಟು ಏನಾಗಿದೆ ಅಂದ್ರೆ ಹೆಚ್ಚು ಪ್ರಮಾಣದಲ್ಲಿ ನಮಗೆ ದೊರೆಯುತ್ತೆ ಸ್ನೇಹಿತರೆ ಒಡಿಸ್ಸಾದಲ್ಲಿ ನಾವು ಹೌದಾ. ಈಗ ಒಡಿಸ್ಸಾ ಇದು ಏನಿದೆಯಲ್ಲ ನಮಗೆ ಇಂಪಾರ್ಟೆಂಟ್ ಇದು ಹೌದಾ. ಒಡಿಸ್ಸಾ, ಗೋವಾ, ಛತ್ತೀಸ್ಗಢ, ಜಾರ್ಖಂಡ್ ಹೌದಾ. ಈಗ ನಾವು ಇದನ್ನ ಒಂದ್ ಸ್ವಲ್ಪ ಎಲ್ಲಿ ಅಂದ್ರೆ ಒಡಿಸ್ಸಾ ಯಾವುದು, ಇದನ್ನ ನೋಡಿ ಯಾವ ಭಾಗದಲ್ಲಿ ಇದನ್ನ ಜಾಸ್ತಿ ಪ್ರಮಾಣದಲ್ಲಿ ನಾವು ಏನಂದ್ರ ಇದನ್ನ ಉತ್ಪಾದನೆ ಮಾಡ್ತೇವೆ ಅಂದ್ರೆ ಒಡಿಸ್ಸಾದಲ್ಲಿ. ಎಲ್ಲಿ ಒಡಿಸ್ಸಾದಲ್ಲಿ ಇದರ ಪ್ರಮಾಣ ಏನಾಗಿದೆ ಅಂದ್ರೆ ಸ್ನೇಹಿತರೆ ಹೆಚ್ಚಾಗಿದೆ. ಈ ಭಾಗದಲ್ಲಿ ಇರುವಂತ ಒಡಿಸ್ಸಾದಲ್ಲಿ ಇದನ್ನ ಉತ್ಪಾದನೆ ನಾವು ಮಾಡ್ತೇವೆ. ಎಲ್ಲಿ ಒಡಿಸ್ಸಾ ಹೌದಾ. ಈ ಒಡಿಸ್ಸಾದಲ್ಲಿ ಏನು ಉತ್ಪಾದನೆ ಮಾಡ್ತೇವಲ್ಲ, ಒಡಿಸ್ಸಾದಲ್ಲಿ ಎಲ್ಲಿ ನಾವು ಕಿಯೋಂಜಾರ್ ಅನ್ನುವಂತ ಗಣಿ ಇದೆ. ಯಾವ ಗಣಿ ಇದೆ ಇಲ್ಲಿ ಕಿಯೋಂಜಾರ್. ಒಡಿಸ್ಸಾದಲ್ಲಿ ನಮಗೆ ಕಿಯೋಂಜಾರ್ ಈಗ ನೋಡಿ ನಮಗೆ ಈ ಕಿಯೋಂಜಾರ್ ಅನ್ನುವಂತ ಕಿಯೋಂಜಾರ್ ಅನ್ನುವಂತ ನಮಗೆ ಗಣಿ ಇದೆ. ಕಿಯೋಂಜಾರ್ ಅನ್ನುವಂತ ಗಣಿ ಎಲ್ಲಿ ಒಡಿಸ್ಸಾದಲ್ಲಿ ಹೌದಾ. ಈ ಒಡಿಸ್ಸಾದಲ್ಲಿರುವಂತಹ ಕಿಯೋಂಜಾರ್ ಗಣಿ ಇದರ ಉತ್ಪಾದನೆಗೆ ಬಹಳಷ್ಟು ಪ್ರಸಿದ್ಧ ಇದೆ. ಹಾಗಾದ್ರೆ ಈ ಒಡಿಸ್ಸಾ ಏನ್ ಮಾಡುತ್ತೆ ಅಂದ್ರೆ ಸ್ನೇಹಿತರೆ, ಇದನ್ನು ಇಲ್ಲಿ ಒಡಿಸ್ಸಾದಲ್ಲಿ ನಮಗೆ ಒಂದು ಬಂದರು ಕಂಡು ಬರುತ್ತೆ. ಇಲ್ಲಿ ಪ್ಯಾರಾದ್ವೀಪ. ಯಾವ ಬಂದರು? ಪ್ಯಾರಾದ್ವೀಪ ಅನ್ನುವಂತ ಒಂದು ಬಂದರು ಇದೆ, ಪೋರ್ಟ್. ಇಲ್ಲಿ ಒಂದು ಪೋರ್ಟ್ ಇದೆ ನಮಗೆ ಪ್ಯಾರಾದ್ವೀಪ. ಯಾವ ದ್ವೀಪ? ಪ್ಯಾರಾ ಹೌದಾ. ಈ ಪ್ಯಾರಾ ದ್ವೀಪ ಏನಿದೆ ಅಲ್ಲ ಬಂದರ, ಇದು ಎಲ್ಲಿ ಒಡಿಸ್ಸಾದಲ್ಲಿ ಇರುವಂತಹ ಬಂದರ ಪ್ಯಾರಾದ್ವೀಪ. ಈ ಪ್ಯಾರಾದ್ವೀಪದ ಬಂದರ ಮುಖಾಂತರ ನಾವು ಏನ್ ಮಾಡ್ತೇವೆ ಅಂದ್ರ ಇದನ್ನ ರಫ್ತು ಮಾಡ್ತೇವೆ. ಏನು ರಫ್ತು ಮಾಡ್ತೇವೆ ನಾವು? ಈ ಕಬ್ಬಿಣದ ಅದಿರನ್ನು ನಾವು ರಫ್ತು ಮಾಡ್ತೇವೆ. ಪ್ಯಾರಾ ದ್ವೀಪದ ಬಂದರ ಮುಖಾಂತರ ಎಲ್ಲಿ ರಫ್ತು ಮಾಡ್ತೇವೆ ನೋಡಿ ಸ್ನೇಹಿತರೆ, ಇದನ್ನ ನಾವು ಜಾಸ್ತಿ ಪ್ರಮಾಣದಲ್ಲಿ ಎಲ್ಲಿ ರಫ್ತು ಮಾಡ್ತೇವೆ ಅಂದ್ರ ಸೊ ಜಪಾನ್. ಎಲ್ಲಿ ರಫ್ತು ಮಾಡ್ತೇವೆ ನಾವು? ಜಪಾನ್ ಆಗಿರ್ಬೋದು. ಜಪಾನ್ ನಂಬರ್ 1. ನಂಬರ್ 2 ದಕ್ಷಿಣ ಕೊರಿಯಾ.
ಯಾವ ಕೊರಿಯಾ? ದಕ್ಷಿಣ ಕೊರಿಯಾ. ಹೌದಾ? ದಕ್ಷಿಣ ಕೊರಿಯಾ. ಮತ್ತು ಮೂರನೇದು ಚೀನಾ. ಯಾವುದು? ಚೀನಾ. ಹೌದಾ? ಈ ಭಾಗಕ್ಕೆ ರಫ್ತು ಮಾಡ್ತೇವೆ ಸ್ನೇಹಿತರೆ. ಒಂದು ಜಪಾನ್ ಆಗಿರ್ಬೋದು, ದಕ್ಷಿಣ ಕೊರಿಯಾ ಆಗಿರ್ಬೋದು ಮತ್ತು ಚೀನಾ, ಈ ಭಾಗಕ್ಕೆ ನಾವು ಏನ್ ಮಾಡ್ತೇವೆ ಅಂದ್ರ ರಫ್ತು ಮಾಡ್ತೇವೆ. ನೆಕ್ಸ್ಟ್ ಈ ಈ ನಮಗೆ ಒಡಿಶಾ ಆದ ನಂತರ ಇದನ್ನ ನಾವು ಜಾಸ್ತಿ ಸೆಕೆಂಡ್, ಒಡಿಶಾ ಪ್ರಥಮ ಸ್ಥಾನದಲ್ಲಿ ಇದೆ ಇದ್ರ ಉತ್ಪಾದನೆಯಲ್ಲಿ. ಸೆಕೆಂಡ್ ಯಾವ್ದಿದೆ ಅಂದ್ರೆ ಗೋವಾ ಇದೆ ಸ್ನೇಹಿತರೆ. ಯಾವ್ದಿದೆ? ಈ ಭಾಗದಲ್ಲಿ ಇರುವಂತ ಗೋವಾ. ಹೌದಾ? ಈ ಗೋವಾನು ಕೂಡ ಇದನ್ನು ಉತ್ಪಾದನೆ ಮಾಡುತ್ತೆ. ಯಾವುದು? ಗೋವಾ. ಹಾಗಾದ್ರೆ ಈ ಗೋವಾ ಏನು ಉತ್ಪಾದನೆ ಮಾಡುತ್ತಲ್ಲ, ಇದು ಮರ್ಮ ಗೋವಾ ಬಂದರ ಮುಖಾಂತರ, ಮರ್ಮ ಯಾವುದು? ಮರ್ಮ ಗೋವಾ, ಮರ್ಮ ಗೋವಾ ಬಂದರು. ಹೌದಾ? ಈ ಬಂದರು ಏನಿದೆಯಲ್ಲ, ಮರ್ಮ ಗೋವಾ ಬಂದರು ಏನಿದೆಯಲ್ಲ ಸ್ನೇಹಿತರೆ, ಈ ಬಂದರದ ಮುಖಾಂತರ ನಾವು ಇದನ್ನ ಏನ್ ಮಾಡ್ತೇವೆ ಅಂದ್ರ ಮತ್ತೆ ಜಪಾನದ ಕಡೆಗೆ ರಫ್ತು ಮಾಡ್ತೇವೆ. ಜಪಾನ್. ಎಲ್ಲಿ ರಫ್ತು ಮಾಡ್ತೇವೆ? ಜಪಾನ್. ಸೊ ಸೆಕೆಂಡ್ ಪ್ಲೇಸ್ ಒಳಗೆ ನಮಗೆ ಗೋವಾ ಇದೆ. ನೆಕ್ಸ್ಟ್ ನೀವು ಇಲ್ಲಿ ನಾವು ಏನ್ ಅನ್ಬಹುದು ಅಂದ್ರ ಗೋವಾ ಆದ್ಮೇಲೆ ಛತ್ತೀಸ್ಗಢ ಮತ್ತು ಜಾರ್ಖಂಡ್. ಯಾವುದು? ಜಾರ್ಖಂಡ್ ಆಗಿರ್ಬೋದು. ಹಾಗಾದ್ರೆ ಛತ್ತೀಸ್ಗಢ ಮತ್ತು ಜಾರ್ಖಂಡ್ ನೆಕ್ಸ್ಟ್ ಮೂರನೇ ಪ್ಲೇಸ್ ದಲ್ಲಿ ನಮಗೆ ಇಲ್ಲಿ ಏನ್ ಕಂಡು ಬರುತ್ತೆ ಅಂದ್ರೆ ಛತ್ತೀಸ್ಗಢ ಕಂಡು ಬರುತ್ತೆ ಸ್ನೇಹಿತರೆ. ಮೂರನೇ ಪ್ಲೇಸ್ ದಲ್ಲಿ ಎಲ್ಲಿರುವಂತ ಛತ್ತೀಸ್ಗಢ. ಈ ಛತ್ತೀಸ್ಗಢ ಮೂರನೇ ಪ್ಲೇಸ್ ದಲ್ಲಿ ಇದೆ. ನಾಲ್ಕನೇ ಪ್ಲೇಸ್ ನಾವು ಹೇಳ್ಬಹುದು ಏನಿದೆ ಅಂದ್ರೆ ನಮಗೆ ಜಾರ್ಖಂಡ್. ಯಾವುದು? ಜಾರ್ಖಂಡ್. ಇದೇ ಭಾಗದಲ್ಲಿ ನಮಗೆ ಜಾರ್ಖಂಡ್ ಅಂತ ನಾವು ಹೇಳ್ಬೇಕಾಗತ್ತೆ ಸ್ನೇಹಿತರೆ. ಯಾವುದು? ಜಾರ್ಖಂಡ್. ಈ ಜಾರ್ಖಂಡ್ ಏನಿದೆಯಲ್ಲ, ಇದು ನಮಗೆ ನಾಲ್ಕನೇ ಸ್ಥಾನದಲ್ಲಿದೆ ಇದರ ಉತ್ಪಾದನೆ. ಯಾವುದು? ಜಾರ್ಖಂಡ್. ಸೊ ಈ ಜಾರ್ಖಂಡದ ಈ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಬಹಳಷ್ಟು ಪ್ರಸಿದ್ಧ. ಇದು ಯಾವುದು? ಜಾರ್ಖಂಡದ ಈ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ. ಯಾವ ಪ್ರಸ್ಥಭೂಮಿ? ಛೋಟಾ. ಆಗಲೇ ನಾವು ನೋಡಿದೇವಲ್ಲ, ಛೋಟಾ ನಾಗ್ಪುರ್. ಯಾವ ನಾಗ್ಪುರ್ ಇದೆ? ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ. ಇದಕ್ಕೆ ಬಹಳಷ್ಟು ಪ್ರಸಿದ್ಧ ಆಗಿರುತ್ತೆ ಸ್ನೇಹಿತರೆ. ಯಾವ ಪ್ರಸ್ಥಭೂಮಿ? ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ. ಎಲ್ಲಿ? ಜಾರ್ಖಂಡ್ ಕಡೆಗೆ. ನೆಕ್ಸ್ಟ್ ಹಾಗಾದ್ರೆ ಕರ್ನಾಟಕದಲ್ಲಿ ಇದು ಇಲ್ವಾ? ಕರ್ನಾಟಕದಲ್ಲಿನೂ ಕೂಡ ಇದೆ ಸ್ನೇಹಿತರೆ. ಕರ್ನಾಟಕದಲ್ಲಿನೂ ಕೂಡ ನಾವು ಇದನ್ನ ಏನಂದ್ರ ಉತ್ಪಾದನೆ ಮಾಡ್ತೇವೆ. ಎಲ್ಲಿ? ಕರ್ನಾಟಕದಲ್ಲಿನೂ ಕೂಡ ಇದೆ. ಹಾಗಾದ್ರೆ ಕರ್ನಾಟಕ ಸ್ನೇಹಿತರೆ, ಇದರೊಳಗ ಕರ್ನಾಟಕ ಇದರ ಉತ್ಪಾದನೆ ಒಳಗೆ ಏನಂದ್ರೆ ಐದನೇ ಸ್ಥಾನ ಇದೆ. ಎಷ್ಟನೇ ಸ್ಥಾನ? ಐದನೇ ಸ್ಥಾನ ಇದೆ ಸ್ನೇಹಿತರೆ ಇದರ ಉತ್ಪಾದನೆ ಒಳಗ. ಹಾಗಾದ್ರೆ ನಿಕ್ಷೇಪದಲ್ಲಿ ಕರ್ನಾಟಕವು ಪ್ರಥಮ ಸ್ಥಾನ ಇದೆ. ಇದರೊಳಗ ನಿಕ್ಷೇಪ ಅಂದ್ರೆ ನಿಮಗೆ ಕ್ವಶನ್ಸ್ ಕೇಳ್ತಾರೆ, ಕರ್ನಾಟಕ ಇದರ ಉತ್ಪಾದನೆಯಲ್ಲಿ ಎಷ್ಟನೇ ಸ್ಥಾನ ಇದೆ ಅಂತ ಕೇಳಿದಾಗ ನೀವು ಐದನೇ ಸ್ಥಾನ ಇದೆ ಅಂತ ಹೇಳ್ಬೇಕಾಗತ್ತೆ. ಎಷ್ಟನೇ ಸ್ಥಾನ? ಐದನೇ ಸ್ಥಾನ. ಮತ್ತೆ ಇದರ ನಿಕ್ಷೇಪದಲ್ಲಿ ಕರ್ನಾಟಕ ಪ್ರಥಮ ಸ್ಥಾನ ಇದೆ ಸ್ನೇಹಿತರೆ. ನಿಕ್ಷೇಪ ಒಳಗ ಕರ್ನಾಟಕ ಏನಿದೆ? ಪ್ರಥಮ. ಹೌದಾ? ಈಗ ಕರ್ನಾಟಕ ಪ್ರಥಮ ಸ್ಥಾನ ಇದೆ ಅಂದ್ರ ಎದರೊಳಗ? ನಿಕ್ಷೇಪ ಪ್ರಥಮ ಸ್ಥಾನ. ಯಾವುದು? ಈ ಕರ್ನಾಟಕ. ಈಗ ನಮ್ಮಲ್ಲಿ ರಿಸರ್ವ್ ಇದೆ ಅದು, ಆದ್ರೆ ನಾವು ಏನ್ ಮಾಡಿದೇವು ಅಂದ್ರ ಅದರ ಉತ್ಪಾದನೆ ಮಾಡ್ತಾ ಇಲ್ಲ. ಎಲ್ಲಾ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ನಮ್ಮ ಕರ್ನಾಟಕದಲ್ಲಿ ಇದು ಈ ನಿಕ್ಷೇಪದ ಪ್ರಮಾಣ, ಕಬ್ಬಿಣದ ಅದಿರಿನ ಪ್ರಮಾಣ ಅತಿ ಹೆಚ್ಚು ಪ್ರಮಾಣದಲ್ಲಿ ಇದೆ ಸ್ನೇಹಿತರೆ. ಆದ್ರೆ ನಾವು ಗಣಿಗಾರಿಕೆ ಜಾಸ್ತಿ ಮಾಡ್ತಾ ಇಲ್ಲ, ಹೊರಗೆ ತೆಗಿತಾ ಇಲ್ಲ. ಅದನ್ನ ಯಾಕೆ ತೆಗಿತಾ ಇಲ್ಲ? ಈಗ ನಾವೇ ಎಲ್ಲ ಅದನ್ನ ಖಾಲಿ ಮಾಡ್ಕೊಂಡ್ ಬಿಟ್ಟೇವಂದ್ರ ನಾಳೆ ಬರುವಂತ ನಮ್ ಜನರೇಷನ್ ನಾವ್ ಏನ್ ಕೊಟ್ಟು ಹೋಗುದು? ಏನ್ ಕೊಟ್ಟು ಹೋಗ್ತೀರಿ? ಹೌದಾ? ಮುಂದ್ ಬರುವಂತ ಒಂದು ಪೀಳಿಗೆಗೋಸ್ಕರ ನಾವು ಏನಂದ್ರ ರಿಸರ್ವ್ ಇಡ್ಬೇಕಾಗತ್ತೆ ಸ್ನೇಹಿತರೆ. ನಮ್ ರಾಜ್ಯ ಅದೇ ಮಾಡ್ತಾ ಇದೆ. ಹೌದಾ? ಯಾಕಂದ್ರೆ ಇವತ್ತು ನಾವು ಎಲ್ಲಾ ಸಂಪನ್ಮೂಲಗಳನ್ನು ಖಾಲಿ ಮಾಡಿ ಹೋದ್ರ ಮುಂದ್ ಬರುವಂತ ಜನರೇಷನ್ಗಳಿಗೆ ಅವ್ರು ಏನ್ ಮಾಡ್ಬೇಕು? ಅದಕ್ಕೆ ಏನಂದ್ರೆ ನಮ್ಮ ಕರ್ನಾಟಕ ಏನಂದ್ರೆ ಇದರ ಉತ್ಪಾದನೆಯಲ್ಲಿ ಐದನೇ ಸ್ಥಾನ ಇದೆ, ಇದರ ನಿಕ್ಷೇಪದಲ್ಲಿ ಪ್ರಥಮ ಸ್ಥಾನ ಇದೆ. ಎಲ್ಲಾ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ನಮ್ಮ ಕರ್ನಾಟಕದಲ್ಲಿ ಇದರ ಪ್ರಮಾಣ ಏನಿದೆ ಅಂದ್ರ ಹೆಚ್ಚಿದೆ ಸ್ನೇಹಿತರೆ. ಸೊ ಅದಕ್ಕ
ಸೊ ಈ 5 ಒಂದು ರಾಜ್ಯಗಳಲ್ಲಿ ನಾವು ಇದರ ಒಂದು ಡಿಸ್ಟ್ರಿಬ್ಯೂಷನ್ ನೋಡಿದ್ದೇವೆ. ಎದರದಂದ್ರ ಈ ಅದಿರು, ಯಾವ ಅದಿರು ನೋಡಿದ್ದೇವೆ ನಾವು ಇಲ್ಲಿ ನೋಡಿ. ಸೊ ಈ ಕಬ್ಬಿಣದ ಅದಿರನ್ನು ನಾವು ನೋಡಿದ್ದೇವೆ ಸ್ನೇಹಿತರೆ. ಹಾಗಾಗಿ ಈ ಅದಿರನ್ನು ನೀವು ಒಂದ್ ಸ್ವಲ್ಪ ನೆನ್ಪಿಟ್ಕೋಬೇಕಾಗತ್ತೆ. ಈಗ ಈ ಅದಿರನ್ನು ನಾವು ನೋಡಿದಾಗ ಇದರ ಉತ್ಪಾದನೆಯಲ್ಲಿ ಭಾರತವನ್ನು ನಾವು 4ನೇ ಸ್ಥಾನಕ್ಕೆ ಕರಿತೇವೆ. ಚೀನಾ, ಈಗ ನೋಡಿ ಇದರ ಒಳಗ ಚೀನಾ ಪ್ರಥಮ ಇದೆ, ಆಸ್ಟ್ರೇಲಿಯಾ ಮತ್ತು ಬ್ರೆಜಿಲ್. ಹೌದಾ? ಈಗ ನಾವು ನೋಡಿದಾಗ ಚೀನಾ, ಆಸ್ಟ್ರೇಲಿಯಾ ಮತ್ತು ಬ್ರೆಜಿಲ್ಗಳು ಇದರ ಉತ್ಪಾದನೆಯಲ್ಲಿ ಏನಂದ್ರ ಪ್ರಥಮ ಸ್ಥಾನ ಇದಾವೆ. ಹೌದಾ? ಈ ಚೀನಾ ಆಗಿರ್ಬೋದು ನಂಬರ್ 1 ಜಗತ್ತಿನಲ್ಲಿ. ಚೀನಾ, ಈ ಚೀನಾ ಎಲ್ಲಾದ್ರ ಒಳಗೂ ಪಾರ್ಟಿಸಿಪೇಟ್ ಮಾಡುತ್ತೆ ನೋಡಿ ಸ್ನೇಹಿತರೆ. ಹೌದಾ? ಸೊ ಚೀನಾ ತಾನು ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನ ಇದೆ, ಆದ್ರೂ ನಮ್ಮ ಭಾರತ ದೇಶದಿಂದ ಅದು ಆಮದು ಮಾಡ್ಕೊಳ್ಳುತ್ತೆ. ಯಾಕಂದ್ರೆ ತಮ್ಮ ದೇಶದಲ್ಲಿ ಏನ್ ಮಾಡ್ತಾರಂದ್ರೆ ಅಲ್ಲಿರುವಂತಹ ಖನಿಜ ಸಂಪನ್ಮೂಲಗಳನ್ನು ತಾವೇ ಇಟ್ಕೋತಾರೆ. ಅದನ್ನೇನಂದ್ರೆ ಶೇಖರಣೆ ಮಾಡಿ ಇಟ್ಕೋತಾರೆ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ಅವರು ಕೂಡ ಮುಂದಿನ ಜನರೇಷನ್ಗೋಸ್ಕರ ಅವ್ರು ಏನಂದ್ರೆ ಎಲ್ಲಾ ಪ್ಲಾನಿಂಗ್ ಹಾಕಿನೇ ಅವ್ರು ಆ ರೀತಿ ಕಚ್ಚಾ ಸಂಪನ್ಮೂಲಗಳನ್ನು ತಗೊಂಡು ಆಮೇಲೆ ಅದನ್ನ ಸಿದ್ಧ ವಸ್ತುಗಳು ಮಾಡ್ತಾರೆ, ನಮಗೆ ರಫ್ತು ಮಾಡ್ತಾರೆ. ಚೀನಾ ಆಗಿರ್ಬೋದು, ನೆಕ್ಸ್ಟ್ ಆಸ್ಟ್ರೇಲಿಯಾ ಆಗಿರ್ಬೋದು ಸ್ನೇಹಿತರೆ. ಯಾವುದು? ಆಸ್ಟ್ರೇಲಿಯಾ. ಈಗ ಈ ಆಸ್ಟ್ರೇಲಿಯಾ ಏನಿದೆ ಅಲ್ಲ, ಈ ಆಸ್ಟ್ರೇಲಿಯಾದಲ್ಲಿ ನಮಗೆ ಈ ಆಸ್ಟ್ರೇಲಿಯಾದಲ್ಲಿ ಕೆಲವೊಂದು ಪ್ರದೇಶಗಳು ಇದಾವೆ. ಆಸ್ಟ್ರೇಲಿಯಾದಲ್ಲಿ ಯಾವ ಪ್ರದೇಶ ಇದಕ್ಕೆ ಬಹಳಷ್ಟು ಪ್ರಸಿದ್ಧವಾಗಿದೆ ಅಂದ್ರೆ ಸ್ನೇಹಿತರೆ, ಸೊ ವಾಯೆಲಾ. ಯಾವುದು? ವಾಯೆಲಾ. ಇಲ್ಲಿ ನಮಗೆ ವಾಯೆಲಾ ಅನ್ನುವಂತ ಪ್ರದೇಶ, ವಾಯೆಲಾ ಈ ವಾಯೆಲಾ ಅನ್ನುವಂತ ಪ್ರದೇಶ ಕಬ್ಬಿಣ ಅದಿರಿಗೆ ಬಹಳಷ್ಟು ಪ್ರಸಿದ್ಧ ಇದೆ. ಎಲ್ಲಿ? ಆಸ್ಟ್ರೇಲಿಯಾದಲ್ಲಿ. ವಾಟ್ ಐ ಆಮ್ ಸೇಯಿಂಗ್, ಪ್ಲೀಸ್ ರಿಮೆಂಬರ್, ಆಸ್ಟ್ರೇಲಿಯಾದಲ್ಲಿ ಇರುವಂತಹ ವಾಯೆಲಾ ಪ್ರದೇಶವು ಕಬ್ಬಿಣ ಅದಿರಿಗೆ ಏನಾಗಿದೆ ಅಂದ್ರ ಬಹಳಷ್ಟು ಪ್ರಸಿದ್ಧ ಇದೆ. ನೆಕ್ಸ್ಟ್ ಈ ಚೀನಾ ಅಂತ ಆಮೋದನ್ನು ಮಾಡ್ಕೊಳ್ಳುತ್ತೆ ಜಾಸ್ತಿ ಪ್ರಮಾಣದಲ್ಲಿ, ತಾನು ಕೂಡ ಜಾಸ್ತಿ ಪ್ರಮಾಣದಲ್ಲಿ ಉತ್ಪಾದನೆ ಮಾಡುತ್ತೆ. ಓಕೆ, ನೆಕ್ಸ್ಟ್ ಆಸ್ಟ್ರೇಲಿಯಾದ ವಾಯೆಲಾ. ನೆಕ್ಸ್ಟ್ ಇದನ್ನ ಎಲ್ಲಿ ಅಂದ್ರೆ ಬ್ರೆಜಿಲ್. ಎಲ್ಲಿ? ಬ್ರೆಜಿಲ್, ದಕ್ಷಿಣ ಅಮೆರಿಕಾದಲ್ಲಿ ಕಂಡುಬರುತ್ತೆ ಸ್ನೇಹಿತರೆ. ಬ್ರೆಜಿಲ್ ಆಗಿರ್ಬೋದು. ನೆಕ್ಸ್ಟ್ ನಮ್ಮ ಭಾರತ ಇದೆ. ಯಾವ್ದಿದೆ ಇದ್ರೊಳಗ? ನೆಕ್ಸ್ಟ್ ಭಾರತ ದೇಶ ಇದೆ ಸ್ನೇಹಿತರೆ. ಯಾವ ದೇಶ? ಭಾರತ ದೇಶ ಇದೆ 4ನೇಯ ಸ್ಥಾನದಲ್ಲಿ. ಈಗ ನಾವು ಇದನ್ನ ಜಾಸ್ತಿ ಪ್ರಮಾಣದಲ್ಲಿ ಏನಂದ್ರೆ ರಫ್ತು ಮಾಡ್ತೇವೆ. ಯಾವಾಗಲೂ ಕಚ್ಚಾ ವಸ್ತುಗಳನ್ನು ರಫ್ತು ಮಾಡಬಾರದು. ಯಾಕಂದ್ರೆ ಅವೇ ವಸ್ತುಗಳನ್ನು ನಾವು ನಮ್ಮ ದೇಶದಲ್ಲಿ ಸಿದ್ಧ ವಸ್ತುಗಳನ್ನಾಗಿ ಮಾಡಿದ್ದೇವೆ ಅದರಿಂದ ನಮಗೆ ಲಾಭ ಇರುತ್ತೆ ಸ್ನೇಹಿತರೆ. ಈಗ ನೋಡಿ, ನೀವು ಕಚ್ಚಾ ವಸ್ತುಗಳನ್ನು ತಗೊಂಡು ನಮ್ಮಿಂದನೇ ತಗೊಂಡು ಕಡಿಮೆ ರೊಕ್ಕದಲ್ಲಿ ತಗೊಂಡು ಜಾಸ್ತಿ ಬೆಲೆಯಲ್ಲಿ ನಮಗೆ ಮಾರ್ತಾರೆ. ಅದು ಬೇಕೋ ಇದು ಬೇಕು. ಅದಕ್ಕೆ ನಮ್ಮ ಭಾರತ ದೇಶದಲ್ಲಿ ಈಗ ಏನಾಗ್ತಾ ಇದೆ ಮೇಕ್ ಇಂಡಿಯಾ, ಮೇಡ್ ಇಂಡಿಯಾ. ಹೌದಾ? ಯಾಕಂದ್ರೆ ನಮ್ಮ ದೇಶದ ವಸ್ತುಗಳನ್ನು ನಾವೇ ಬಳಕೆ ಮಾಡ್ಕೊಬೇಕು ಸ್ನೇಹಿತರೆ. ಆ ವಸ್ತುಗಳನ್ನು ನಾವೇ ಬಳಕೆ ಮಾಡಿ ಮತ್ತೆ ನಾವೇ ಆ ವಸ್ತುಗಳಿಂದ ಏನೇನ್ ತಯಾರು ಮಾಡ್ತೀವಲ್ಲ ಖುದ್ದಾಗಿ ನಾವೇ ಮಾಡ್ಬೇಕು. ಬೇರೆ ದೇಶಗಳಿಗೆ ಕಳಿಸ್ಕೊಟ್ಟಿವಿ ಕಡಿಮೆ ರೊಕ್ಕದಲ್ಲಿ ತಗೊಂಡು ಮತ್ತೆ ಜಾಸ್ತಿ ರೊಕ್ಕದಲ್ಲಿ ನಮಗೆ ವಾಪಸ್ ಸಿದ್ಧ ವಸ್ತುಗಳನ್ನಾಗಿ ಮಾಡಿ ವಾಪಸ್ ಕೊಡ್ತಿರ್ತಾರೆ. ಸೊ ಅದು ನಮ್ಮ ದೇಶದ ಒಂದು ಎಕನಾಮಿಕ್ ಏನಾಗತ್ತೆ ಬಹಳಷ್ಟು ಹಾನಿಯನ್ನು ಉಂಟು ಮಾಡತ್ತೆ. ಅದಕ್ಕ ಇದನ್ನ ನೀವು ನೆನ್ಪಿಟ್ಕೋಬೇಕಾಗತ್ತೆ. ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ನಮಗೆ ಬಹಳಷ್ಟು ಈ ಅದಿರಿನ ಬಗ್ಗೆ ನಾವು ಡಿಸ್ಕಷನ್ ಮಾಡಿದಾಗ ಸ್ನೇಹಿತರೆ, ಯಾವ ಅದಿರಿನ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೇವೆ? ಕಬ್ಬಿಣದ ಅದಿರು. ಯಾವುದು? ಕಬ್ಬಿಣದ ಅದಿರು. ನೋಡಿ, ಕಬ್ಬಿಣ ಅದಿರು ನಾವು ನೋಡಿದಾಗ, ಸೊ ಈ ಕಬ್ಬಿಣದ ಅದಿರು ನಮಗೆ ಯಾವುದೇ ಖನಿಜ ಸಂಪನ್ಮೂಲಗಳು ಇರಲಿ, ಅವು ಜ್ವಾಲಾಮುಖಿಯಿಂದ ಎಲ್ಲಿ ಜ್ವಾಲಾಮುಖಿಗಳು ಆಗಿರ್ತಾವೋ ಆ ಪ್ರದೇಶ ಎಲ್ಲಿ ನಿರ್ಮಿತವಾಗಿರುತ್ತದೆಯೋ ಆ ಪ್ರದೇಶದಲ್ಲಿ ದೊರೆಯುತ್ತೆ ಅಂತ ಹೇಳಿದೆ ನಾನು. ಹಾಗಾದ್ರೆ ಕಬ್ಬಿಣದ ಅದಿರು ನಾವು ನೋಡಿದಾಗ ಈ ಅದಿರು ನಮಗೆ ಭಾರತ ದೇಶದ ಒಂದು ಈ ದಕ್ಕನ ಪ್ರಸ್ಥಭೂಮಿ, ದಕ್ಕನ ಪ್ರಸ್ಥಭೂಮಿಗೆ ನಾವು ಡೆಕ್ಕನ್ ಟ್ರ್ಯಾಪ್ ಅಂತ ಕರಿತೇವೆ. ಈ ಭಾಗದಲ್ಲಿ ಇದು ಜಾಸ್ತಿ ಅವೈಲೇಬಿಲಿಟಿ ಇದೆ ಅಂತ ಹೇಳಿದ್ದೇವೆ. ಈಗ ನಾ ಹೇಳಿರುವಂತ ಎಲ್ಲಾ ರಾಜ್ಯಗಳನ್ನು ಕೂಡ ಅಲ್ಲಿ ಇದಾವೆ ಸ್ನೇಹಿತರೆ. ಹೌದಾ? ಸೊ ನೆಕ್ಸ್ಟ್ ಇದರ ವಿಧಗಳು ನಾವು ನೋಡಿದಾಗ ಮ್ಯಾಗ್ನೆಟೈಟ್, ಹೆಮಟೈಟ್, ಲಿಗ್ನೋನೈಟ್ ಮತ್ತು ಸಿಡ್ರೈಟ್. ಇಲ್ಲಿ ನಿಮ್ಮ ಕ್ವಶನ್ಸ್ ಕೇಳ್ತಾರೆ,
ಯಾವುದು ಅತ್ಯುತ್ತಮ ಕ್ವಾಲಿಟಿ ಯಾವ್ದಿದೆ ಇದ್ರೊಳಗೆ 4 ವಿಧಗಳಲ್ಲಿ ಅಂತ ಕೇಳಿದಾಗ ಅವಾಗ ನೀವು ಆನ್ಸರ್ ಮಾಡ್ಬೇಕಾಗತ್ತೆ ಫ್ರೆಂಡ್ಸ್. ಏನಂತ ಹೇಳ್ಬೇಕಾಗತ್ತೆ ಅಂದ್ರ ಮ್ಯಾಗ್ನಟೈಟ್ ಅನ್ನುವಂಥದ್ದು ಮ್ಯಾಗ್ನಟೈಟ್ ಅನ್ನುವಂಥದ್ದು ಏನಿದು ಅದಿರು, ಕಬ್ಬಿಣದ ಅದಿರು, ಇದು ಉತ್ತಮ ಕ್ವಾಲಿಟಿ ಇದೆ ಅಂತ ನಾವು ಹೇಳ್ಬೇಕಾಗತ್ತೆ. ಹೌದಾ? ಸೊ ಯಾಕಂದ್ರೆ ಅಪ್ ಟು 80% ವರೆಗೆ ಅದರೊಳಗೆ ಅದಿರು ಇರುತ್ತೆ ಆ ಕಚ್ಚಾ ಸಂಪನ್ಮೂಲಗಳನ್ನ ನಾವು ತಗೊಂಡ್ರ. ಹೆಮಟೈಟ್ ಎರಡನೆಯ ಕ್ವಾಲಿಟಿ ಇದು ಯಾವುದು ಹೆಮಟೈಟ್. ನೆಕ್ಸ್ಟ್ ಲಿಮ್ನೋನೈಟ್ ಆಗಿರ್ಬೋದು. ನೆಕ್ಸ್ಟ್ ನಮಗೆ ಸಿಡ್ರೈಟ್ ಇದೆ ಸ್ನೇಹಿತರೆ. ಸೊ ಇದು ಆದ ನಂತರ ನಮಗೆ ಇದರ ಉತ್ಪಾದನೆ ನಾವು ನೋಡಿದಾಗ ಸೊ ಇದು ಒಡಿಸ್ಸಾ ಇದರೊಳಗೆ ಬಹಳಷ್ಟು ಪ್ರಸಿದ್ಧ ಇದೆ ಅಂತ ಹೇಳಿದೆ ಸ್ನೇಹಿತರೆ ನಾನು. ಯಾವುದು? ಒಡಿಸ್ಸಾ. ಈ ಒಡಿಸ್ಸಾದಲ್ಲಿ ನಾವು ಒಂದು ಗಣಿ ಇದೆ ಅಂತ ಹೇಳಿದ್ದೇವೆ, ಕಿಯೋಂಜಾರ್. ಹೌದಾ? ಒಡಿಸ್ಸಾದಲ್ಲಿ ಕಿಯೋಂಜಾರ್ ಅನ್ನುವಂತ ಗಣಿ ಇದಕ್ಕೆ ಬಹಳಷ್ಟು ಪ್ರಸಿದ್ಧ ಇದೆ ಸ್ನೇಹಿತರೆ. ಮತ್ತೆ ಇಲ್ಲಿ ಈ ಒಡಿಸ್ಸಾದ ಹತ್ತಿರ ಮತ್ತು ಒಡಿಸ್ಸಾ ಮತ್ತು ಪಶ್ಚಿಮ ಬೆಂಗಾಲ್, ಅದು ಆಕ್ಚುಲಿ ಪಶ್ಚಿಮ ಬೆಂಗಾಳದ ಹತ್ತಿರ ಇನ್ನ ಒಂದು ಗಣಿ ಕಂಡು ಬರುತ್ತೆ ಸ್ನೇಹಿತರೆ ನಮಗೆ ಈ ಭಾಗದಲ್ಲಿ ನಾವು ನೋಡಿದಾಗ ಮಯೂರ್ಗಂಜ್. ಎಲ್ಲಿ ನಮಗೆ ಅದು ಪಶ್ಚಿಮ ಬೆಂಗಾಲ್ ಕಡೆಗೆ ಸ್ವಲ್ಪ ಅದರ ಪ್ರಮಾಣ ಜಾಸ್ತಿ ಇದೆ. ಪಶ್ಚಿಮ ಬೆಂಗಾಳದಲ್ಲಿನೇ ನೀವು ನೆನ್ಪಿಟ್ಕೊಳ್ರಿ. ಯಾವ್ದಂದ್ರ ಮಯೂರ್ಗಂಜ್. ಯಾವುದು? ಮಯೂರ್ಗಂಜ್. ಹೌದಾ? ಈ ಮಯೂರ್ಗಂಜ್ ಅನ್ನುವಂತ ಮಯೂರ್ಗಂಜ್ ಯಾ ಗಂಜ? ಮಯೂರ್ಗಂಜ್ ಅಂತ ಕರಿತೇವೆ ಸ್ನೇಹಿತರೆ. ಮಯೂರ್ಗಂಜ್ ಇದನ್ನ ನೆನ್ಪಿಟ್ಕೊಳ್ಳಿ. ಪಶ್ಚಿಮ ಬೆಂಗಾಲ್ ಕಡೆಗೆ ಕಂಡು ಬರುವಂತ ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ಈ ಗಣಿನೂ ಕೂಡ ಒಂದ್ ಸ್ವಲ್ಪ ನಮಗೆ ಏನಿದೆ ಅಂದ್ರೆ ಕಬ್ಬಿಣದ ಅದಿರಿಗೆ ಒಂದ್ ಸ್ವಲ್ಪ ಫೇಮಸ್ ಇದೆ. ನೀವು ಕಿಯೋಂಜಾರ್ ನೆನ್ಪಿಟ್ಕೊಳ್ಳಿ, ಒಡಿಸ್ಸಾದಲ್ಲಿ ಇರುವಂತದ್ದು. ಈ ಮಯೂರ್ಗಂಜ್ ನಮಗೆ ಪಶ್ಚಿಮ ಬೆಂಗಾಲ್ ಕಡೆಗೆ ಸ್ವಲ್ಪ ಕಂಡು ಬರುತ್ತೆ, ಅದನ್ನ ಒಂದ್ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಒಡಿಸ್ಸಾದಲ್ಲಿ ನಾವು ಈ ಮಯೂರ್ಗಂಜದಲ್ಲಿ ಇದನ್ನ ಜಾಸ್ತಿ ಉತ್ಪಾದನೆ ಮಾಡ್ತೇವೆ. ನೆಕ್ಸ್ಟ್ ಒಡಿಸ್ಸಾ ಏನಂದ್ರ ಪ್ಯಾರಾದ್ವೀಪದ ಮುಖಾಂತರ. ಯಾವ ದ್ವೀಪದ ಮುಖಾಂತರ? ಪ್ಯಾರಾದ್ವೀಪ. ನಿಮ್ಮ ಕ್ವಶನ್ಸ್ ಕೇಳ್ತಾರೆ, ಭಾರತವು ಕಬ್ಬಿಣದ ಅದಿರನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ಯಾವ ದ್ವೀಪದಿಂದ ರಫ್ತು ಮಾಡುತ್ತದೆ ಅಂತ ಕೇಳಿದಾಗ ಸ್ನೇಹಿತರೆ ನೀವು ಆನ್ಸರ್ ಮಾಡ್ಬೇಕಾಗತ್ತೆ ಪ್ಯಾರಾದ್ವೀಪದ ಮುಖಾಂತರ ಭಾರತ ದೇಶವು ಕಬ್ಬಿಣದ ಅದಿರನ್ನು ಹೆಚ್ಚಾಗಿ ರಫ್ತು ಮಾಡುತ್ತದೆ ಅಂತ ನಿಮ್ ತಲೆ ಒಳಗಿರ್ಬೇಕು. ಬಹಳ ಸತ್ಯ ಕ್ವಶನ್ಸ್ ಆಗ್ತಾವೆ. ಪ್ಯಾರಾದ್ವೀಪದ ಮುಖಾಂತರ ಭಾರತವು ರಫ್ತು ಮಾಡುವಂತ ಪ್ರಮುಖ ವಸ್ತು ಯಾವ್ದಂತ ಕೇಳಿದಾಗ ನೀವು ಇದನ್ನ ಹೇಳ್ಬೇಕಾಗತ್ತೆ, ಕಬ್ಬಿಣದ ಅದಿರು ಅಂತ. ಎಲ್ಲಿ ಕಳಿಸ್ತೇವೆ? ಜಪಾನ್, ದಕ್ಷಿಣ ಕೊರಿಯಾ, ಚೀನಾ. ಹೌದಾ? ನೆಕ್ಸ್ಟ್ ಅದು ಬಿಟ್ರೆ ನಮಗೆ ಗೋವಾ ಉತ್ಪಾದನೆ ಮಾಡುತ್ತೆ. ಯಾವುದು? ಗೋವಾ. ಈ ಗೋವಾದಲ್ಲಿ ಮರ್ಮ ಗೋವಾ ಬಂದ ಮುಖಾಂತರ ಜಪಾನ್ಗೆ ರಫ್ತು ಮಾಡ್ತೇವೆ ಸ್ನೇಹಿತರೆ. ಇದು ಆದ ನಂತರ ನಮಗೆ ಛತ್ತೀಸ್ಗಢ ಇದೆ. ಛತ್ತೀಸ್ಗಢ ಆದ ನಂತರ ನಮಗೆ ಇಲ್ಲಿ ಜಾರ್ಖಂಡ್. ಈ ಜಾರ್ಖಂಡದ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಇದಕ್ಕೆ ಬಹಳಷ್ಟು ಪ್ರಸಿದ್ಧ. ಜಾರ್ಖಂಡ್ ಕಡೆಗೆ ಇರುವಂತಹ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಇದಕ್ಕೆ ಭಾರತದ ನಾವು ರೂರ್ ಅಂತ ಕಿಶಿ ಕರಿತೇವೆ, ಅಥವಾ ಭಾರತ ದೇಶದ ಖನಿಜ ಸಂಪನ್ಮೂಲಗಳ ಒಂದು ಬಟ್ಟಲು ಅಂತ ಕರಿತೇವೆ ಸ್ನೇಹಿತರೆ. ಲಾಸ್ಟ್ ಟೈಮ್ ಕೇಳಿದ್ರೆ ನೋಡ್ರಿ ಏನ್ ಕ್ವಶನ್ಸ್ ಕೇಳ್ತಾರೆ ಅಂದ್ರೆ ಭಾರತ ದೇಶದ ಖನಿಜ ಸಂಪನ್ಮೂಲಗಳ ಬಟ್ಟಲು ಯಾವ್ದಂತ ಕೇಳಿದಾಗ ನೀವು ಇದನ್ನ ಒಂದ್ ಸ್ವಲ್ಪ ನೆನ್ಪಿಟ್ಕೋಬೇಕಾಗತ್ತೆ. ನೆನ್ಪಿಟ್ಕೊಂಡು ಅದನ್ನ ಹೇಳ್ಬೇಕಾಗತ್ತೆ ಸ್ನೇಹಿತರೆ. ಹೇಳ್ರಿ ಅದನ್ನ. ಹೌದಾ? ನೆಕ್ಸ್ಟ್ ಅಲ್ಲಿದಿಂದ ನಾವು ಕರ್ನಾಟಕಕ್ಕೆ ಬರ್ತೇವೆ ಸ್ನೇಹಿತರೆ. ಎಲ್ಲಿ ಬರ್ತೇವೆ ಅಂದ್ರೆ ಕರ್ನಾಟಕ ಕಡೆಗೆ. ಈಗ ಕರ್ನಾಟಕ ಕಡೆಗೆ ಬಂದಾಗ ಕರ್ನಾಟಕವು ಇದರ ಉತ್ಪಾದನೆಯಲ್ಲಿ 5ನೇ ಸ್ಥಾನ ಇದೆ. ಹಾಗಾದ್ರೆ ಈ ಕರ್ನಾಟಕ ಇದರ ಉತ್ಪಾದನೆಯಲ್ಲಿ 5ನೇ ಸ್ಥಾನ ಇದೆ ಅಂದ್ರೆ ಸ್ನೇಹಿತರೆ ಕರ್ನಾಟಕದಲ್ಲಿ ನಮಗೆ ಏನಂದ್ರ ಇದು ಬಳ್ಳಾರಿ ಕಡೆಗೆ ಜಾಸ್ತಿ ಕಂಡು ಬರುತ್ತೆ ಸ್ನೇಹಿತರೆ. ಎಲ್ಲಿ? ಬಳ್ಳಾರಿಯ ಹತ್ತಿರ ಸಂಡೂರು ಆಗಿರ್ಬೋದು, ಹೊಸಪೇಟೆ ಆಗಿರ್ಬೋದು, ದೋಣಿ ಮಲಾಯಿ ಆಗಿರ್ಬೋದು, ವಿಭೂತಿ ಗುಡ್ಡ ಆಗಿರ್ಬೋದು. ಬಳ್ಳಾರಿಯ ಕಡೆಗೆ ಏನಂದ್ರೆ ನಮಗೆ ಹೊಸಪೇಟ್ ಕಡೆಗೆ ಆಗಿರ್ಬೋದು, ಹೊಸಪೇಟ್. ಹೌದಾ? ಕರ್ನಾಟಕದಲ್ಲಿ ಹೊಸಪೇಟ್ ಆಗಿರ್ಬೋದು ಸ್ನೇಹಿತರೆ. ದೋಣಿ ಯಾವುದು? ದೋಣಿ ಮಲಾಯಿ ಆಗಿರ್ಬೋದು, ದೋಣಿ ಮಲಾಯಿ. ಆಮೇಲೆ ಸಂಡೂರು ಆಗಿರ್ಬೋದು. ಸಂಡೂರು ಆದ ನಂತರ ನಮಗೆ ಇಲ್ಲಿ ನೋಡಿ ಹೊಸಪೇಟ್, ದೋಣಿ ಮಲಾಯಿ, ಸಂಡೂರು, ಆಮೇಲೆ ವಿಭೂತಿ ಗುಡ್ಡ. ಯಾವ ಗುಡ್ಡ? ವಿಭೂತಿ ಗುಡ್ಡ. ಸೊ ಇಷ್ಟೆಲ್ಲ ಪ್ರದೇಶಗಳಲ್ಲಿ ನಾವು ಇದನ್ನ ಏನಂದ್ರ ನೋಡ್ತೇವೆ ಸ್ನೇಹಿತರೆ. ನೀವು ಇಲ್ಲಿ ನೆನಪಿಟ್ಕೊಳ್ಳಿ, ನಿಮ್ಮ ಕ್ವಶನ್ಸ್ ಕೇಳಿರ್ತಾರೆ ಕೆಲವೊಂದ್ ಸತ್ತೆ. ಕರ್ನಾಟಕದಲ್ಲಿ ಇದರ ಪ್ರಮಾಣ ಎಲ್ಲಿ ಹೆಚ್ಚಿದೆ ಅಂದ್ರ ಬಳ್ಳಾರಿಯಲ್ಲಿ ಇದೆ. ಬಳ್ಳಾರಿಯ ಕಡೆಗೆ ಎಲ್ಲಿ ಅಂದ್ರೆ ಹೊಸಪೇಟ್, ದೋಣಿಮಲಾಯಿ, ಸಂಡೂರು ಮತ್ತು ವಿಭೂತಿ ಗುಡ್ಡ.
ಈ ಭಾಗದಲ್ಲಿ ಕರ್ನಾಟಕಗಳಿಗೆ ಇದರ ಪ್ರಮಾಣ ಜಾಸ್ತಿ ಇದೆ. ಆದ್ರೆ ಕರ್ನಾಟಕ 5ನೇ ಸ್ಥಾನದಲ್ಲಿ ಇದ್ರೂ ಕೂಡ ಇದರ ನಿಕ್ಷೇಪದಲ್ಲಿ ಪ್ರಥಮ ಸ್ಥಾನ ಇದೆ ಅಂತ ಹೇಳಿದ್ದೇವೆ. ಎಷ್ಟನೇ ಸ್ಥಾನ? ಪ್ರಥಮ ಸ್ಥಾನ ಇದೆ ಸ್ನೇಹಿತರೆ. ಹಾಗಾಗಿ ಈ ಅಂಶಗಳನ್ನು ನೀವು ನೆನಪಿಟ್ಕೋಬೇಕಾಗತ್ತೆ. ಹೊಸಪೇಟ್, ದೋಣಿಮಲೈ, ಸಂಡೂರು, ವಿಭೂತಿ ಗುಡ್ಡ, ಇದರೊಳಗೆ ನೀವು ಈ ದೋಣಿಮಲೈ ಮತ್ತು ವಿಭೂತಿ ಗುಡ್ಡ ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಆಗಾಗ ಕ್ವಶನ್ಸ್ ಕೇಳ್ತಾರೆ, ದೋಣಿಮಲೈ ಮತ್ತು ವಿಭೂತಿ ಗುಡ್ಡ ಎದಕ್ಕೆ ಪ್ರಸಿದ್ಧವಾಗಿದೆ ಅಂತ ಕೇಳಿದಾಗ ನಾವು ಆನ್ಸರ್ ಮಾಡ್ಬೇಕಾಗತ್ತೆ. ಸೊ ಇದು ಕಬ್ಬಿಣ ಅದಿರಿಗೆ ಬಹಳಷ್ಟು ಪ್ರಸಿದ್ಧವಾಗಿದೆ ಅಂತ ನಾವು ಹೇಳ್ಬೇಕಾಗತ್ತೆ. ಮ್ಯಾಥ್ಸ್ ದಿ ಫಾಲೋವಿಂಗ್ ಒಳಗೆ ಕ್ವಶನ್ಸ್ ಕೇಳ್ತಾನೇ ಇರ್ತಾರೆ, ಅವಾಗ ನಾವು ಆನ್ಸರ್ ಮಾಡ್ತಾನೇ ಇರ್ಬೇಕು. ಯಾವ ರೀತಿ ಆನ್ಸರ್ ಮಾಡ್ತಾ ಇರ್ಬೇಕು? ಕರೆಕ್ಟ್ ಆನ್ಸರ್ ಮಾಡ್ತಾ ಇರ್ಬೇಕು ಸ್ನೇಹಿತರೆ. ಸೊ ಹಾಗಾಗಿನೇ ನಾನು ಹೇಳುದು, ಸೊ ವಿ ವಾಂಟ್ ಟು ಟೇಕ್ ವೆರಿ ಲೆಸ್ ಟೈಮ್ ಅಂಡ್ ವಿ ವಾಂಟ್ ಟು ಗಿವ್ ದ ಬೆಸ್ಟ್ ರಿಸಲ್ಟ್ ಫಾರ್ ಆಲ್ ಪೀಪಲ್ಸ್. ಹೌದಾ? ನಮ್ಮ ಹಿತೈಷಿಗಳಿಗೂ ಕೂಡ ಚಲೋ ರಿಸಲ್ಟ್ ಕೊಡ್ಬೇಕು ನಾವು ಸಾಧನೆ ಮಾಡೋದು ಮುಖಾಂತರ. ಹೌದಾ? ಅವಾಗ ಮಾತ್ರ ಆ ಖುಷಿ ನೋಡ್ರಿ ಅವಾಗ ಹೆಂಗಿರತ್ತೆ, ಮಜಾ ಬರುತ್ತೆ ಒಂದ್ ಸ್ವಲ್ಪ. ಸೊ ನೋಡಿ ಸ್ನೇಹಿತರೆ, ಇದನ್ನ ಆದ ನಂತರ ನಾವು ಇಲ್ಲಿ ಈ ಭಾಗದಲ್ಲಿ ನಾವು ನೋಡಿದ್ದೇವೆ. ನೆಕ್ಸ್ಟ್ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಸಿಗತ್ತೆ ನಾವು ಒಂದ್ ಸ್ವಲ್ಪ ಅಬ್ಸರ್ವೇಷನ್ ಮಾಡಿದ್ದೇವೆ. ನೆಕ್ಸ್ಟ್ ಇದನ್ನ ಚೀನಾ ಜಾಸ್ತಿ ಉತ್ಪಾದನೆ ಮಾಡ್ಬಿಡುತ್ತೆ, ಆಸ್ಟ್ರೇಲಿಯಾದ ವೈಯೆಲ್ಲ, ಆಮೇಲೆ ನೆಕ್ಸ್ಟ್ ಬ್ರೆಜಿಲ್, ಸೊ ಬ್ರೆಜಿಲ್ ಆದ್ಮೇಲೆ ಭಾರತ. ಈ ರೀತಿ ಇದೆ. ಈ ಖನಿಜ ಸಂಪನ್ಮೂಲಗಳನ್ನು ನೀವು ಒಂದ್ ಸ್ವಲ್ಪ ಅಬ್ಸರ್ವೇಷನ್ ಮಾಡಿದಿರಿ. ಇದರ ಮುಖಾಂತರ ನೀವು ಏನ್ ಮಾಡ್ಬೇಕಾಗಿದೆ ಅಂದ್ರೆ ಸ್ನೇಹಿತರೆ, ಇದನ್ನ ನೀವು ನೆನ್ಪಿಟ್ಕೋಬೇಕಾಗಿದೆ. ಇದನ್ನ ನೆನ್ಪಿಟ್ಕೊಂಡಿದ್ರೆ ಒಂದು ಕ್ವಶನ್ಸ್ ನಿಮಗೆ ಫಿಕ್ಸ್ ಸಿಗತ್ತೆ. ಇದರ ಮುಖಾಂತರ ಈ ವಿಧಗಳು. ಸೊ ಕೆಲವೊಂದು ಟಾಪಿಕ್ ನಾನು ಆಲ್ರೆಡಿ ನಿಮಗೆ ಹೇಳಿದೀನಿ. ಈಗ ಖನಿಜ ಸಂಪನ್ಮೂಲಗಳು ನಾವು ಏನ್ ಹೇಳ್ತೀವಲ್ಲ, ಆ ಎಲ್ಲಾ ಟಾಪಿಕ್ ಗಳಲ್ಲಿ ಒಂದ್ ಅಥವಾ 2 ಕ್ವಶನ್ಸ್ ಫಿಕ್ಸ್ ಇದ್ದೇ ಇರ್ತಾವೆ. ಹೌದಾ? ಅದ್ರ ಮೇಲೇನೆ ಕ್ವಶನ್ಸ್ ಇರ್ತಾವೆ, ಅಲ್ಲೇ ಒಂದ್ ಸ್ವಲ್ಪ ಹಿಂದ್ ಮುಂದ ಅದನ್ನ ಚೇಂಜ್ ಮಾಡಿರ್ತಾರೆ. ಅದ್ರ ಮುಖಾಂತರ ನಾವು ಆನ್ಸರ್ ಹೊರಗೆ ತೆಗಿಬೇಕಾಗತ್ತೆ ಸ್ನೇಹಿತರೆ. ಇಷ್ಟು ನೀವು ನೆನಪಿಟ್ಕೊಳ್ಳಿ. ಸೊ ಇದು ಕಬ್ಬಿಣದ ಅದಿರು. ಸೊ ನೆಕ್ಸ್ಟ್ ಕಬ್ಬಿಣದ ಅದಿರು ಆದ್ಮೇಲೆ ನಮಗೆ ನೆಕ್ಸ್ಟ್ ವಿಧಕ್ಕೆ ಹೋದಾಗ ನಾವು ಮ್ಯಾಗ್ನೀಸ್ ಸಿಗತ್ತೆ ಸ್ನೇಹಿತರೆ. ನಮಗೆ ಯಾವುದು? ಮ್ಯಾಗ್ನೀಸ್. ಈಗ ನಾವು ಈ ಮ್ಯಾಗ್ನೀಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದಾಗ ಸ್ನೇಹಿತರೆ, ಸ್ವಲ್ಪ ಇದ್ರ ಬಗ್ಗೆನೂ ಒಂದ್ ಸ್ವಲ್ಪ ನಾವು ನೋಡ್ಕೊಳ್ಳೋಣ. ಮ್ಯಾಗ್ನೀಸ್ ಅದ್ ಕರಿತೇವೆ. ಯಾವ್ದಿದೆ? ಮ್ಯಾಗ್ನೀಸ್. ಈಗ ನೋಡಿ, ಈ ಮ್ಯಾಗ್ನೀಸ್ ಏನಿದೆಲ್ಲ ನಮಗೆ ಮ್ಯಾಗ್ನೀಸ್, ಹೌದಾ? ಈ ಮ್ಯಾಗ್ನೀಸ್ ಅಂದಾಗ ನಾವು ಈ ಮ್ಯಾಗ್ನೀಸ್ ಎದಕ್ಕೆ ಬಳಕೆ ಮಾಡ್ತೇವೆ ಅಥವಾ ಇದರ ವಿಶೇಷತೆ ಏನು ಅಂತ ನಾವು ನೋಡಿದಾಗ, ಮ್ಯಾಗ್ನೀಸ್ ಅನ್ನು ಉಕ್ಕು ಉತ್ಪಾದನೆಯಲ್ಲಿ ನಾವು ಬಳಸ್ತೇವೆ ಸ್ನೇಹಿತರೆ. ಏನು? ಉಕ್ಕು ಏನು ರೆಡಿ ಮಾಡ್ತೇವಲ್ಲ, ಉಕ್ಕು ತಯಾರಿಕೆಯಲ್ಲಿ. ಈಗ ಉಕ್ಕು ಅಂದ್ರೆ ಬಹಳಷ್ಟು ಅದು ಗಟ್ಟಿ ಇರುತ್ತೆ. ವಿ ವಾಂಟ್ ಟು ಸೇ ದಟ್ ಗಟ್ಟಿಯಾದಂತ ಸ್ಟೀಲ್ ಅಂತ ಕರಿತೇವೆ ನಾವು ಉಕ್ಕು. ಹೌದಾ? ಈಗ ನೋಡ್ರಿ, ಈ ಉಕ್ಕು ಏನಂದ್ರೆ ಬಹಳಷ್ಟು ಗಟ್ಟಿಯಾಗಿರತ್ತೆ. ಅದ್ರೊಳಗೆ ನಾವು ಈ ಮ್ಯಾಗ್ನೀಸ್ ಅನ್ನು ಬಳಕೆ ಮಾಡ್ತೇವೆ. ಹಾಗಾದ್ರೆ ಮ್ಯಾಗ್ನೀಸ್ ದಲ್ಲಿನೂ ಕೆಲವೊಂದ್ ಸರ್ತಿ ನಮಗೆ ಇಲ್ಲಿನೂ ಇದರ ವಿಧಗಳು ಇದಾವೆ ಸ್ನೇಹಿತರೆ. ಫೋರೋಲೋಸೈಟ್ ಅಂತಿದೆ. ಯಾವ ಸೈಟ್ ಇದೆ? ಫೋರೋಲೋಸೈಟ್, ಸೋಲೋಮೋ ನೈಟ್ ಅಂತ ಮಾಡ್ರಿ. ಯಾವ ನೈಟ್? ಸೊಲೋಮೋನೈಟ್, ಮ್ಯಾಗ್ನಾಟೈಟ್, ಆಮೇಲೆ ಬ್ರೌನೈಟ್, ಆಮೇಲೆ ಹೊಲಾಂಡೈಟ್. ಹೌದಾ? ಈಗ ಇಲ್ಲಿ ಇದರ ವಿಧಗಳು ನಾವು ನೋಡಿದಾಗ, ಈಗ ನೋಡಿ, ಸೊ ಮ್ಯಾಗ್ನೀಸ್ ಅದ್ ನೀವೊಂದು ಟಾಪಿಕ್ ಮುಖಾಂತರ ನಾವು ಹೋದಾಗ ಯಾವುದು? ಮ್ಯಾಗ್ನೀಸ್. ನೆಕ್ಸ್ಟ್ ನಮಗೆ ಮ್ಯಾಗ್ನೀಸ್ ಬಂತು. ಯಾವುದು? ಈ ಮ್ಯಾಗ್ನೀಸ್. ಈ ಮ್ಯಾಗ್ನೀಸ್ ನಾವು ಒಂದ್ ಸ್ವಲ್ಪ ಅಬ್ಸರ್ವೇಷನ್ ಮಾಡಿದಾಗ ಸ್ನೇಹಿತರೆ, ಇದನ್ನ ನಾವು ಎದಕ್ ಬಳಕೆ ಮಾಡ್ತೇವೆ? ಉಕ್ಕು ತಯಾರಿಕೆಯಲ್ಲಿ. ಏನು ತಯಾರಿಕೆಯಲ್ಲಿ? ಉಕ್ಕು ತಯಾರಿಕೆ. ಹೌದಾ? ಈ ಉಕ್ಕು ತಯಾರಿಕೆಯಲ್ಲಿ ಈ ಮ್ಯಾಗ್ನೀಸ್ ಅನ್ನು ನಾವು ಬಳಕೆ ಮಾಡ್ತೇವೆ. ಈಗ ಈ ಉಕ್ಕು ತಯಾರಿಕೆಯಲ್ಲಿ ನಾವು ಇದನ್ನು ಬಳಕೆ ಮಾಡ್ತೇವೆ ಅಂದ್ರ ಉಕ್ಕಿನ ಕೈಗಾರಿಕೆಗಳು, ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಬಹಳಷ್ಟು ಇದಾವೆ ನಮ್ಮಲ್ಲಿ. ಹೌದಾ? ಆ ಕೈಗಾರಿಕೆಗಳು ಬಂದಾಗ ನಾವು ಕೂಡ ಅದ್ರ ಬಗ್ಗೆನೂ ನಾವು ಡಿಸ್ಕಷನ್ ಮಾಡೋಣ. ಉಕ್ಕು ಮತ್ತು ಕಬ್ಬಿಣ ಕೈಗಾರಿಕೆಗಳು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕದಲ್ಲಿ ನಮಗೆ ಏನಂದ್ರ 1923ರಲ್ಲಿ ನಮಗೆ ಕರ್ನಾಟಕದಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಶಿವಮೊಗ್ಗದಲ್ಲಿ ಶಿವಮೊಗ್ಗದ ಭದ್ರಾವತಿಯಲ್ಲಿ ಇತ್ತು ಸ್ನೇಹಿತರೆ. ಉಕ್ಕಿನ ಕೈಗಾರಿಕೆ ಶಿವಮೊಗ್ಗದ ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ. ಅದನ್ನೇ 1989ರಲ್ಲಿ, ಎಷ್ಟರಲ್ಲಿ? 1989ರಲ್ಲಿ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಮಾಡ್ಬಿಡ್ತಾರೆ. ಯಾವುದು? ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಮಾಡ್ಬಿಡ್ತಾರೆ ಸ್ನೇಹಿತರೆ. ಎಲ್ಲಿ? ಸೊ ಭದ್ರಾವತಿಯಲ್ಲಿ.
ಹಾಗಾದ್ರೆ ಯಾವ ನದಿಯ ದಡದಲ್ಲಿ? ಭದ್ರಾ ನದಿಯ ದಡದಲ್ಲಿ. ಅಲ್ಲಿ ಜಾಸ್ತಿ ಕೈಗಾರಿಕೆಗಳು ನಮಗೆ ಕಂಡು ಬರ್ತವೆ. ಸೊ ಈಗ ಈ ಕೈಗಾರಿಕೆಗಳು ಇಷ್ಟೇ, ಇದು ಕೈಗಾರಿಕೆ ಅಲ್ಲದೆ ಜಿಂದಾಲ್ನು ಇದೆ ನೋಡ್ರಿ ನಮ್ಮಲ್ಲಿ, ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಜಿಂದಾಲ್. ಅದು ಬಿಟ್ರ ರೂರ್ಕೆಲಾ ಇದೆ, ಬೊಕ್ಯಾರೋ ಇದೆ. ಹೌದಾ? ರೂರ್ಕೆಲಾ ಆಗಿರ್ಬೋದು, ಬೊಕ್ಯಾರೋ ಆಗಿರ್ಬೋದು, ಜೆಮ್ಸೆಡ್ಪುರ್ ಆಗಿರ್ಬೋದು, ದುರ್ಗಾಪುರ್ ಆಗಿರ್ಬೋದು. ಸೊ ಈ ರೀತಿ ಕೈಗಾರಿಕೆಗಳು ಬರ್ತಾವೆ. ಅವುಗಳನ್ನು ನಾವು ಡಿಸ್ಕಷನ್ ಮಾಡೋಣ. ಕೈಗಾರಿಕೆಗಳು ನಾನು ಹೇಳ್ತೀನಿ. ಬಟ್ ನೀವು ಈ ಮ್ಯಾಗ್ನೀಸ್ ಅನ್ನು ನಾವು ಯಾಕಂದ್ರ ಉಕ್ಕು ತಯಾರಿಕೆಯಲ್ಲಿ ಬಳಕೆ ಮಾಡ್ತೇವೆ ಅಂದ್ರೆ ಈ ಕೈಗಾರಿಕೆಗಳ ಮುಖಾಂತರ ನಾವು ಆ ಮ್ಯಾಗ್ನೀಸ್ ತಗೊಂಡು ಉಕ್ಕು ಮಾಡ್ತೇವೆ. ಹೌದಾ? ಈ ಉಕ್ಕು ಮಾಡ್ತೇವೆ ಅಂದ್ರ ಈ ಮ್ಯಾಗ್ನೀಸ್ ದಲ್ಲಿನೂ ನಾವು ಕೆಲವೊಂದು ವಿಧಗಳು ಇದಾವೆ ಅಂತ ಹೇಳಿದ್ದೇವೆ. ಹಾಗಾದ್ರೆ ಈ ಮ್ಯಾಗ್ನೀಸ್ನು ಕೂಡ ಸ್ನೇಹಿತರೆ, ಮ್ಯಾಗ್ನೀಸ್ನು ಕೂಡ ನಮಗೆ ಎಲ್ಲಿ ಅಂದ್ರ ಈ ಲಾವಾದಿಂದ, ಎದರಿಂದ? ಲಾವಾರಸ. ಯಾರಸ? ಲಾವಾರಸ ದಿಂದ ನಿರ್ಮಿತವಾಗಿರುವ ಪ್ರದೇಶದಲ್ಲಿ ಮಾತ್ರ ದೊರೆತಿದೆ. ಎಲ್ಲಿ? ಲಾವಾರಸದಿಂದ ನಿರ್ಮಿತವಾಗಿರುವಂತಹ ಪ್ರದೇಶದಲ್ಲಿ ಈ ಮ್ಯಾಗ್ನೀಸ್ ದೊರೆತಿದೆ. ಹಾಗಾದ್ರೆ ಈ ಮ್ಯಾಗ್ನೀಸ್ನು ಕೂಡ ಸ್ನೇಹಿತರೆ ನಮಗೆ ಈ ಡೆಕ್ಕನ್ ಟ್ರ್ಯಾಪ್ ದಲ್ಲಿನೇ ಇದೆ. ಇದನ್ನು ಕೂಡ ದಕ್ಕನ ಪ್ರಸ್ಥಭೂಮಿ, ಭಾರತದ ದಕ್ಕನ ಪ್ರಸ್ಥಭೂಮಿಯಲ್ಲಿನೇ ಈ ಮ್ಯಾಗ್ನೀಸ್ ನಮಗೆ ದೊರೆಯುವುದು. ಈ ಭಾಗದಲ್ಲಿ ಎಲ್ಲಿ ದೊರೆಯುತ್ತೆ ಅಂತ ನಾವು ನೋಡೋಣ. ಹೌದಾ? ಯಾಕಂದ್ರೆ ಆ ಪ್ರದೇಶನೂ ಕೂಡ ಲಾವಾದಿಂದ ನಿರ್ಮಿತವಾಗಿದೆ. ಹಾಗಾಗಿ ಈ ಡೆಕ್ಕನ್ ಟ್ರ್ಯಾಪ್, ದಕ್ಕನ ಪ್ರಸ್ಥಭೂಮಿಯಲ್ಲಿನೇ ಇದು ನಮಗ್ ದೊರೆಯುತ್ತೆ. ದಕ್ಕನ ಪ್ರಸ್ಥಭೂಮಿ. ಹೌದಾ? ಈ ದಕ್ಕನ ಪ್ರಸ್ಥಭೂಮಿಯಲ್ಲಿ ದೊರೆಯುತ್ತೆ. ಇದರ ವಿಧಗಳು ನಾವು ನೋಡಿದಾಗ, ಎದರ ವಿಧಗಳು? ಮ್ಯಾಗ್ನೀಸ್ ವಿಧಗಳು. ಈಗ ಇದರ ವಿಧಗಳು ನೋಡಿ ಸ್ನೇಹಿತರೆ, ಇದರ ವಿಧಗಳು ನಾವು ನೋಡಿದಾಗ ಯಾವ ವಿಧಗಳು ಇದು? ಸೊ ಇಲ್ಲಿ ನೋಡಿ ನೀವು, ಪೊರೊಲೋಸೈಟ್. ಇದರ ವಿಧ ನಾವು ನೋಡಿದಾಗ ನಂಬರ್ 1 ಏನಿದೆ? ಪೊರೊಲೋಸೈಟ್. ಪೊರೊಲೋಸೈಟ್. ಬ್ರಾನೈಟ್. ಯಾನಿದು? ಬ್ರಾನೈಟ್. ಆಮೇಲೆ ನೆಕ್ಸ್ಟ್ ಹೊಲಂಡೈಟ್. ಯಾವ್ದಿದೆ? ಹೊಲಂಡೈಟ್ ಅಂತ ಇದೆ ಸ್ನೇಹಿತರೆ. ಮೂರನೇ ನಮಗೆ ಹೊಲಂಡೈಟ್. ಯಾವುದು? ಹೊಲಂಡೈಟ್, ಪೊರೊಲೋಸೈಟ್, ಬ್ರಾನೈಟ್, ಹೊಲಂಡೈಟ್. ಇವು ಮೂರು ನೀವು ವಿಧಗಳು ನೆನ್ಪಿಟ್ಕೊಳ್ಳಿ. ಈ ಮೂರು ವಿಧಗಳು ಇಂಪಾರ್ಟೆಂಟ್ ನಮಗೆ. ಹೌದಾ? ಈ ಮೂರು ವಿಧಗಳನ್ನು ನೀವು ನೆನ್ಪಿಟ್ಕೊಳ್ಳಿ. ಪೊರೊಲೋಸೈಟ್, ಬ್ರಾನೈಟ್ ಮತ್ತು ಹೊಲಂಡೈಟ್. ಕೆಲವೊಂದ್ಸರ್ತಿ ಇದ್ರ ವಿಧಗಳು ಕೇಳ್ಬಿಡ್ತಾರೆ. ಈ ಕಬ್ಬಿಣದ ಅದಿರಿನ ವಿಧಗಳು ಯಾವ ರೀತಿ ಇದ್ದುಲ್ಲ ಸ್ನೇಹಿತರೆ, ಅದೇ ರೀತಿ ಇದರ ವಿಧಗಳನ್ನು ನಮಗಿದಾವೆ. ಯಾವ್ಯಾವ ಇದಾವೆ? ಪೊರೊಲೋಸೈಟ್, ಬ್ರಾನೈಟ್ ಮತ್ತು ಹೊಲಂಡೈಟ್. ಇವು 4 ವಿಧಗಳು ಇದಾವೆ. ಈ 4 ವಿಧಗಳನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು ಸ್ನೇಹಿತರೆ. 4 ಅಂದ್ರೆ ಇನ್ನ ಒಂದು ನಮಗೆ ಇದ್ ನೋಡ್ರಿ, ಲಿಮ್ನೋನೈಟ್ ಅದಕ್ಕೆ ಒಂದು ವಿಧ ಬಂದಿತ್ತು. ಬಟ್ ಆ ವಿಧ ಏನಂದ್ರೆ ಪೊರೊಲೋಸೈಟ್, ಇದು ಸೊಲೊಮೊನೈಟ್ ಅಂತ ಆಗ್ಬೋದು. ಇನ್ನಾವುದು ಮ್ಯಾಗ್ನಟೈಟ್ ಅಂತ ಏನಿದಲ್ಲ, ಇದು ಬಹಳಷ್ಟು ನಮಗೆ ಅಷ್ಟೇನು ವಿಧ ಇದು ಇಂಪಾರ್ಟೆಂಟ್ ಇಲ್ಲ. ಸೊ ನಾನು ಎಷ್ಟು ವಿಧಗಳು ಹೇಳಿದೀನಲ್ಲ, ಇವು 3 ನೀವು ಅಷ್ಟೇ ನೆನ್ಪಿಟ್ಕೊಳ್ಳಿ. ಯಾವುದು? ಪೊರೊಲೋಸೈಟ್, ಬ್ರಾನೈಟ್, ಹೊಲಂಡೈಟ್. ಇಷ್ಟು ವಿಧಗಳನ್ನು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಇದನ್ನ ನಾವು ಅಬ್ಸರ್ವೇಷನ್ ಮಾಡಿದಾಗ ಈ ಮ್ಯಾಗ್ನೀಸ್, ಸೊ ಇದನ್ನ ನಾವು ಅಬ್ಸರ್ವೇಷನ್ ಮಾಡಿದ ಪ್ರಕಾರ ಈ ಮ್ಯಾಗ್ನೀಸ್ ನೋಡಿ ಸ್ನೇಹಿತರೆ, ಮ್ಯಾಗ್ನೀಸ್ ಅನ್ನು ನಾವು ಸೊ ಇದರ ಒಂದು ನಿಕ್ಷೇಪ. ಈಗ ನಿಕ್ಷೇಪ ಅಂದ್ರೆ ಏನಾಗಿದೆ ನಮಗೆ? ಒಂದ್ ಕಡೆಗೆ ನಿಕ್ಷೇಪದಲ್ಲಿ ಅಂದ್ರೆ ಆಯಾ ರಾಜ್ಯಗಳಲ್ಲಿ ಅದರ ಪ್ರಮಾಣ ಏನಾಗಿರುತ್ತೆ ಅಂದ್ರೆ ಸ್ನೇಹಿತರೆ ಹೆಚ್ಚಿರುತ್ತೆ. ಹೌದಾ? ಈಗ ಆಯಾ ರಾಜ್ಯಗಳಲ್ಲಿ ಇದರ ಪ್ರಮಾಣ ಏನಾಗಿರುತ್ತೆ ಅಂದ್ರ ಹೆಚ್ಚಾಗಿರುತ್ತೆ. ಆಯಾ ರಾಜ್ಯಗಳಲ್ಲಿ ಇದರ ಪ್ರಮಾಣ ಏನಾಗಿರುತ್ತೆ? ಹೆಚ್ಚಾಗಿರುತ್ತೆ. ಈಗ ನಮಗೆ ಮ್ಯಾಗ್ನೀಸ್ ಏನಿದೆ ಅಲ್ಲ, ಇದರ ನಿಕ್ಷೇಪ ಅಂತ ನಾವು ನೋಡಿದಾಗ ಏನು? ನಿಕ್ಷೇಪ ಅಂದ್ರ ಅದು ಇದೆ ಜಾಸ್ತಿ ಪ್ರಮಾಣದಲ್ಲಿ, ಆದ್ರೆ ನಾವು ಅದನ್ನ ಉತ್ಪಾದನೆ ಮಾಡಂಗಿಲ್ಲ. ನಾನು ಹೇಳಿದೆ ಆಗಲೇ ನಿಮಗೆ, ಯಾಕೆ ಉತ್ಪಾದನೆ ಮಾಡಂಗಿಲ್ಲ ಅಂದ್ರೆ ಮುಂದಿನ ಜನರೇಷನ್ ಬೇಕಾಗತ್ತೆ ಅಂತ ಹೇಳಿದೆ. ಹೌದಾ? ಈಗ ನೋಡಿ, ಇದನ್ನ ನಾವು ಅಬ್ಸರ್ವೇಷನ್ ಮಾಡಿದ ಪ್ರಕಾರ ಸ್ನೇಹಿತರೆ, ಈ ಒಡಿಸ್ಸಾದಲ್ಲಿ ನಮಗೆ ಯಾವುದು? ಒಡಿಸ್ಸಾ ಅಂತ ಕರಿತೇವೆ. ಈ ಒಡಿಸ್ಸಾದಲ್ಲಿ ಇದರ ಪ್ರಮಾಣ ಏನಂದ್ರೆ ಮ್ಯಾಗ್ನೀಸ್ ನಿಕ್ಷೇಪದಲ್ಲಿ ಪ್ರಥಮ ಸ್ಥಾನ ಇದೆ. ಇಲ್ಲಿ ಯಾವುದು? ಒಡಿಸ್ಸಾ ಮ್ಯಾಗ್ನೀಸ್ ದ ನಿಕ್ಷೇಪ
ನಿಕ್ಷೇಪದಲ್ಲಿ ಇದು ಪ್ರಥಮ ಸ್ಥಾನ ಇದೆ, ಯಾವುದು? ಒಡಿಸ್ಸಾ. ಹಾಗಾದ್ರೆ ಕಬ್ಬಿಣದ ಅದಿರು ಅದರ ನಿಕ್ಷೇಪದಲ್ಲಿ ಪ್ರಥಮ ಸ್ಥಾನ ಯಾವ್ದಿತ್ತು? ಆಗಲೇ ಕರ್ನಾಟಕ ಇತ್ತು. ಉತ್ಪಾದನೆಯಲ್ಲಿ 5ನೇ ಸ್ಥಾನ ಇತ್ತು ಕರ್ನಾಟಕ. ಕಬ್ಬಿಣದ ಅದಿರಿನ ಉತ್ಪಾದನೆಯಲ್ಲಿ ಕರ್ನಾಟಕ 5ನೇ ಸ್ಥಾನ ಇತ್ತು, ನಿಕ್ಷೇಪದಲ್ಲಿ 1ನೇ ಸ್ಥಾನ ಇತ್ತು ಸ್ನೇಹಿತರೆ. ಈಗ ನಿಮಗೆ ಇಂಥ ಕ್ವಶನ್ಸ್ ಗಳನ್ನು ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದ್ ಸ್ವಲ್ಪ ಕನ್ಫ್ಯೂಸ್ ಮಾಡಿಸ್ಬಿಡ್ತಾರೆ. ಹೌದಾ? ಎರಡು ಆಂಗಲ್ಸ್ ಇಂದ ನೀವು ಬಹಳಷ್ಟು ಕ್ಲಿಯರ್ ಕಟ್ ಇರ್ಬೇಕು ಇಲ್ಲಿ. ಈಗ ಒಡಿಸ್ಸಾ ಮ್ಯಾಗ್ನೀಸ್ ಅಂದ್ರೆ ಇದರ ನಿಕ್ಷೇಪದಲ್ಲಿ ಒಡಿಸ್ಸಾ ಪ್ರಥಮ ಸ್ಥಾನ ಇದೆ. ಈ ಒಡಿಸ್ಸಾದಲ್ಲಿ ನಾವು 31.6% ವರೆಗೆ ನಾವು ಏನ್ ಮಾಡ್ತೇವೆ ಅಂದ್ರೆ ಸೊ ಇಲ್ಲಿ ಮ್ಯಾಗ್ನೀಸ್ ಅದರ ನಿಕ್ಷೇಪ ಇದೆ, ಜಾಸ್ತಿ ಪ್ರಮಾಣದಲ್ಲಿ ಇದೆ ಇಲ್ಲಿ ಒಡಿಸ್ಸಾದಲ್ಲಿ. ನೆಕ್ಸ್ಟ್ ಇದರ ನಿಕ್ಷೇಪದಲ್ಲಿ ಕರ್ನಾಟಕ ಏನಿದೆ ಅಂದ್ರೆ ಸೆಕೆಂಡ್ ಇದೆ ಇದರ ನಿಕ್ಷೇಪದಲ್ಲಿ. ಸೊ ಈ ಮ್ಯಾಗ್ನೀಸ್ ಏನಿದೆಯಲ್ಲ ಸ್ನೇಹಿತರೆ, ಇದರ ನಿಕ್ಷೇಪದಲ್ಲಿ ಮ್ಯಾಗ್ನೀಸ್ ಇದರ ನಿಕ್ಷೇಪ, ಈ ಮ್ಯಾಗ್ನೀಸ್ ಅದ ನಿಕ್ಷೇಪದಲ್ಲಿ ನಮ್ಮ ಕರ್ನಾಟಕ ಎಷ್ಟನೇ ಸ್ಥಾನ ಇದೆ? ನಿಕ್ಷೇಪದಲ್ಲಿ 2ನೇ ಸ್ಥಾನ ಇದೆ. ಯಾವುದು? ಕರ್ನಾಟಕ. ಈ ಕರ್ನಾಟಕ 2ನೇ ಸ್ಥಾನ ಇದೆ ಅಂದ್ರೆ ಕರ್ನಾಟಕದಲ್ಲಿ ಎಲ್ಲಿ? ಈ ಕರ್ನಾಟಕದಲ್ಲಿ ಎಲ್ಲಿ? ಕರ್ನಾಟಕದ ಸಂಡೂರು, ಬಳ್ಳಾರಿಯ ಹತ್ತಿರ ಸಂಡೂರು. ಇದನ್ನ ನೀವು ನೆನ್ಪಿಟ್ಕೋಬೇಕು. ಯಾವುದು? ಬಳ್ಳಾರಿಯ ಹತ್ತಿರ ಸಂಡೂರು ಸ್ನೇಹಿತರೆ. ಸಂಡೂರು, ಬಳ್ಳಾರಿಯ ಹತ್ತಿರ ಸಂಡೂರು. ಈ ಸಂಡೂರು ಮಾತ್ರ ಒಂದೇ ಒಂದು ಸಂಡೂರು 90% ವರೆಗೆ ಉತ್ಪಾದನೆ ಮಾಡ್ಬಿಡುತ್ತೆ. ಬಳ್ಳಾರಿಯ ಹತ್ತಿರ ಸಂಡೂರು 90% ಅಂದ್ರೆ ಅಷ್ಟು ಅಲ್ಲಿ ಜಾಸ್ತಿ ಇದರ ನಿಕ್ಷೇಪನೂ ಇದೆ, ಉತ್ಪಾದನೆನೂ ಮಾಡುತ್ತೆ ಇದು. ಹೌದಾ? ಯಾವುದು? ಸಂಡೂರು. ಸೊ ಬಹಳಷ್ಟು ರಿಸರ್ವ್ ಇದೆ ಸಂಡೂರದಲ್ಲಿ. 90% ಈ ನಿಕ್ಷೇಪದ ರಿಸರ್ವ್ ಇದೆ ಕರ್ನಾಟಕದಲ್ಲಿ. ಹೌದಾ? ನೆಕ್ಸ್ಟ್ 3ನೇ ಸ್ಥಾನದಲ್ಲಿ ನಿಕ್ಷೇಪ ಯಾವ್ದಿದೆ ನಮಗೆ? ಮಧ್ಯಪ್ರದೇಶ್. ಈ ಭಾಗದಲ್ಲಿ ನಮಗೆ ಮಧ್ಯಪ್ರದೇಶ ಕಂಡು ಬರುತ್ತೆ ಸ್ನೇಹಿತರೆ. ನಿಕ್ಷೇಪದಲ್ಲಿ ಮಧ್ಯಪ್ರದೇಶ್. ಈ ಮಧ್ಯಪ್ರದೇಶದಲ್ಲಿ ನಮಗೆ ಅಲ್ಲಿ ನಾವು ನೋಡಿದಾಗ ಈ ವಿಂಧ್ಯ ಮತ್ತು ಸಾತ್ಪುರ ಶ್ರೇಣಿಗಳಿಂದಾವಲ್ಲ, ಆ ಭಾಗದಲ್ಲಿ ಇದರ ನಿಕ್ಷೇಪ ಇದೆ ಅಂತ ನಾವು ಹೇಳ್ತೇವೆ. ಓಕೆ. ನೆಕ್ಸ್ಟ್ ಗೋವಾದಲ್ಲಿನೂ ಇದು ನೆಕ್ಸ್ಟ್ ಏನಂದ್ರೆ ಗೋವಾದಲ್ಲಿನೂ ಇದರ ಏನಿದೆ ಅಂದ್ರೆ ನಿಕ್ಷೇಪ ಇದೆ ಸ್ನೇಹಿತರೆ. ಎಲ್ಲಿ? ಗೋವಾದಲ್ಲಿ. ಆದ್ರೂ ಕೂಡ ಅವರು ಏನಂದ್ರೆ ಇದನ್ನ ಜಾಸ್ತಿ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಈ ಒಡಿಸ್ಸಾ ಆಗಿರ್ಬೋದು, ಕರ್ನಾಟಕ, ಮಧ್ಯಪ್ರದೇಶ ಮತ್ತು ಗೋವಾ, ನೀವು ಇಲ್ಲಿ ನಿಕ್ಷೇಪ ಅಂದ್ರೆ ಅವ್ರ ಕಡೆಗೆ ರಿಸರ್ವ್ ಇದೆ, ಆ ಖನಿಜ ಸಂಪನ್ಮೂಲ ಇದೆ, ಆದ್ರೆ ಅವ್ರು ಉತ್ಪಾದನೆ ಮಾಡ್ತಾ ಇಲ್ಲ. ಏನ್ ಮಾಡ್ತಾ ಇಲ್ಲ? ಉತ್ಪಾದನೆ ಮಾಡ್ತಾ ಇಲ್ಲ. ಯಾಕೆ ಉತ್ಪಾದನೆ ಮಾಡ್ತಾ ಇಲ್ಲ? ಮುಂದಿನ ಜನರೇಷನ್ ಬೇಕಾಗಿದೆ. ಹೌದಾ? ಅವ್ರಿಗೆ ಬೇಕಂದ್ರೆ ಬೇರೆ ರಾಜ್ಯಗಳಿಂದ ತರಿಸ್ಕೊತಾರೆ, ಅಥವಾ ಭಾರತ ದೇಶ ಎಲ್ಲಿಂದ ಆಮದು ಮಾಡುತ್ತಲ್ಲ ಅದನ್ನು ಬಳಕೆ ಮಾಡ್ತಾರೆ, ಆದ್ರೆ ತಮ್ಮ ರಾಜ್ಯವನ್ನು ಬಿಟ್ಕೊಡಂಗಿಲ್ಲ ಯಾವಾಗಲೂ. ಈಗ ನೋಡಿ ಸ್ನೇಹಿತರೆ, ಇಂಡಿಯಾ ಇಸ್ ಎ ಫೆಡರಲ್ ಕಂಟ್ರಿ. ಅಲ್ಲಿ ಕೇಂದ್ರ ಸರ್ಕಾರದೂ ಅಧಿಕಾರ ಇರುತ್ತೆ, ಮತ್ತೆ ಆಮೇಲೆ ರಾಜ್ಯ ಸರ್ಕಾರದ ಅಧಿಕಾರ ಇರುತ್ತೆ. ಅದರೊಳಗೆ ಏನಂದ್ರೆ ಸೊ ಕೆಲವೊಂದು ವಿಷಯ ಒಳಗೆ ಕಾಂಪ್ರಮೈಸ್ ಆಗ್ತಾರೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದಲ್ಲಿ 3 ಲಿಸ್ಟ್ಗಳು ಇದಾವೆ. ಒಂದು ರಾಜ್ಯ ಪಟ್ಟಿ, ಕೇಂದ್ರ ಪಟ್ಟಿ, ಇನ್ನೊಂದು ಸಮರ್ಥ ಪಟ್ಟಿ. ಸೊ ಸ್ಟೇಟ್ ಲಿಸ್ಟ್, ಕನ್ಕರನ್ ಲಿಸ್ಟ್ ಅಂಡ್ ಯೂನಿಯನ್ ಲಿಸ್ಟ್. ಅವಾಗ ಕೆಲವೊಂದು ರಾಜ್ಯದ ಹಿತಾಸಕ್ತಿ ಇರುವಂತಹ ರಾಜ್ಯ ಪಟ್ಟಿಯೊಳಗೆ ಬರುವಂತಹ ರಾಜ್ಯ ತನ್ನದೇ ಆದಂತಹ ಒಂದು ಅಧಿಕಾರವನ್ನು ನಡೆಸುತ್ತೆ. ನನ್ನಲ್ಲಿರುವಂತಹ ಖನಿಜ ಸಂಪನ್ಮೂಲಗಳನ್ನು ನಾವು ಉತ್ಪಾದನೆ ಮಾಡುವುದಿಲ್ಲ, ನಾವು ರಿಸರ್ವ್ ಇಡ್ತೇವೆ, ನಮ್ಮ ರಾಜ್ಯದಲ್ಲಿ ಮುಂದೆ ಬರುವಂತಹ ಪೀಳಿಗೆಗೆ ಅದು ಬೇಕಾಗತ್ತೆ ಅಂತ ಅವ್ರು ಖಡಾಖಂಡಿತವಾಗಿ ಗೌರ್ಮೆಂಟ್ ಹೇಳುತ್ತೆ, ಸೆಂಟ್ರಲ್ ಗೌರ್ಮೆಂಟ್. ಹಾಗಾಗಿ ಅವ್ರು ಏನಂದ್ರೆ ಅವ್ರ ವಿಷಯಗಳಿಗೆ ಅವ್ರ ತಲೆ ಬಾಗ್ಲೇಬೇಕಾಗತ್ತೆ ಸ್ನೇಹಿತರೆ. ಅದನ್ನು ಉಳಿಸ್ಬೇಕು, ಖನಿಜ ಸಂಪನ್ಮೂಲಗಳನ್ನು ನಾವು ಅದಕ್ಕೆ ಇವರು ಉಳಿಸ್ತಾ ಇದ್ದಾರೆ. ನೆಕ್ಸ್ಟ್ ಏನಂದ್ರೆ ಉತ್ಪಾದನೆಯಲ್ಲಿ ಇದನ್ನ ಜಾಸ್ತಿ ಯಾರು ಉತ್ಪಾದನೆ ಮಾಡ್ಬಿಡ್ತಾರೆ ಅಂದ್ರೆ ಮಹಾರಾಷ್ಟ್ರದವರು ಉತ್ಪಾದನೆ ಮಾಡ್ಬಿಡ್ತಾರೆ. ನೆಕ್ಸ್ಟ್ ಒಡಿಸ್ಸಾ. ಈ ಒಡಿಸ್ಸಾ ಏನ್ ಮಾಡತ್ತೆ ಅಂದ್ರೆ ಇದನ್ನ ಉತ್ಪಾದನೆ ಮಾಡ್ಬಿಡುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಆಂಧ್ರ ಪ್ರದೇಶ ಇದೆ ಇದರ ಉತ್ಪಾದನೆಯಲ್ಲಿ, ಆಂಧ್ರ ಪ್ರದೇಶ್. ನೆಕ್ಸ್ಟ್ ಕರ್ನಾಟಕ ಇದರ ಉತ್ಪಾದನೆಯಲ್ಲಿ 4ನೇ ಸ್ಥಾನ ಇದೆ ನೋಡಿ. ಎಷ್ಟನೇ ಸ್ಥಾನ? 4ನೇ ಸ್ಥಾನ ಇದೆ. ಅದಕ್ಕೆ ನೀವು ಕೆಲವೊಂದ್ ಸರ್ತಿ ಕ್ವಶನ್ಸ್ ಕೇಳ್ಬಿಡ್ತಾರೆ ನಿಮಗೆ. ಕ್ವಶನ್ಸ್ ಕೇಳುವಾಗ ಉತ್ಪಾದನೆ ಮತ್ತು ನಿಕ್ಷೇಪದಲ್ಲಿ ಕೇಳಿದಾಗ ಉತ್ಪಾದನೆಯಲ್ಲಿ ಮಹಾರಾಷ್ಟ್ರ ಮ್ಯಾಗ್ನೀಸ್ ಅದರ ಉತ್ಪಾದನೆಯಲ್ಲಿ ಮಹಾರಾಷ್ಟ್ರ ಪ್ರಥಮ ಇದೆ.
ಅದರ ನಿಕ್ಷೇಪದಲ್ಲಿ ಒಡಿಸ್ಸಾ ಪ್ರಥಮ ಇದೆ ಅಂತ ಹೇಳ್ಬೇಕಾಗತ್ತೆ. ಹೌದಾ? ಸೊ ಈ ರೀತಿ ಇದನ್ನ ನೀವೇನು ಬೈಕರ್ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ, ಇದನ್ನ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗತ್ತೆ. ಹೌದಾ? ಸೊ ಇದನ್ನ ನಾವು ಜಗತ್ತಿನಲ್ಲಿ ನಾವು ಕಂಪೇರ್ ಮಾಡಿದ್ರೆ ಅಗೇನ್ ಚೀನಾ ಇದನ್ನ ಜಾಸ್ತಿ ಪ್ರಮಾಣದಲ್ಲಿ ಏನ್ ಮಾಡಕ್ ಹೋಗುತ್ತೆ ಅಂದ್ರೆ ಉತ್ಪಾದನೆ ಮಾಡುತ್ತೆ. ಸೊ ನೀವು ನೆನ್ಪಿಟ್ಕೋಬೇಕಾಗತ್ತೆ. ನೆನ್ಪಿಟ್ಕೊಳ್ಳಿ ಇಷ್ಟೆಲ್ಲಾ ಅಂಶಗಳು. ಸೊ ಇಷ್ಟ ಆದ ನಂತರ ನಮಗೆ ಏನ್ ಬರುತ್ತೆ ಅಂದ್ರ ಸೊ ನಾವು ತಾಮ್ರದ ಕಡೆ ಹೋಗ್ತೇವೆ. ಯಾವುದು? ತಾಮ್ರ ಸ್ನೇಹಿತರೆ. ಈಗ ಈ ತಾಮ್ರದ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಬೇಕಂದ್ರ ಇದನ್ನು ಬಹಳಷ್ಟು ಇಂಪಾರ್ಟೆಂಟ್ ಇರುವಂತ ಒಂದು ಖನಿಜ ಸಂಪನ್ಮೂಲ ಸ್ನೇಹಿತರೆ, ತಾಮ್ರ. ಈಗ ಈ ತಾಮ್ರ ನಾವು ಈಗ ನೋಡಿ, ತಾಮ್ರ ಬಳಕೆಯನ್ನು ಬಹಳಷ್ಟು ದಿನದಿಂದ ನಮ್ಮಲ್ಲಿ ಇದೆ ತಾಮ್ರ. ಹೌದಾ? ಕಾಪರ್ ಅಂತ ಕರಿತೇವೆ. ಕಬ್ಬಿಣಕ್ಕಿಂತ ಮೊದಲು ತಾಮ್ರದ ಬಳಕೆ ಮಾಡಿದರು ನಮ್ಮಲ್ಲಿ. ಹೌದಾ? ಈಗ ನಾವು ಭಾರತ ದೇಶದಲ್ಲಿ ಏನಂದ್ರೆ ಸ್ನೇಹಿತರೆ, ಈ ಕಬ್ಬಿಣಕ್ಕಿಂತಲೂ ಮೊದಲು ನಾವು ಏನ್ ಬಳಕೆ ಮಾಡಿದ್ದೇವೆ ಅಂದ್ರೆ ತಾಮ್ರ ಬಳಕೆ ಮಾಡಿದ್ದೇವೆ. ಈ ತಾಮ್ರ ಯಾಕಂದ್ರೆ ನಮಗೆ ಬಹಳಷ್ಟು, ನೀವು ಕಾಪರ್ ಏಜ್ ಅಂತ ಹಿಸ್ಟ್ರಿ ಒಳಗೆ ಓದ್ತಿರ್ತೀರಿ, ಐರನ್ ಏಜ್ ಅಂಡ್ ಕಾಪರ್ ಏಜ್ ಅಂತ ನೀವು ಓದ್ತೀರಿ. ಹಾಗಾದ್ರೆ ಈ ತಾಮ್ರದ ಬಳಕೆ ನಮಗೆ ಕಬ್ಬಿಣಕ್ಕಿಂತಲೂ ಮೊದಲು ಗೊತ್ತಿತ್ತು. ಹಾಗಾಗಿ ಈ ತಾಮ್ರದ ನಿಕ್ಷೇಪದಲ್ಲಿ ಈ ಜಾರ್ಖಂಡ್ ಏನಿದೆ ಅಲ್ಲ, ಜಾರ್ಖಂಡದಲ್ಲಿ ನಮಗೆ ಇದರ ನಿಕ್ಷೇಪದಲ್ಲಿ ಜಾರ್ಖಂಡದಲ್ಲಿ 1981ರಲ್ಲಿ ನಾವು ಮಾಡಿದ್ದೇವೆ. ಹೌದಾ? ಎಲ್ಲಿ ಇದರ ನಿಕ್ಷೇಪ? ಜಾರ್ಖಂಡದಲ್ಲಿ. ಸೊ ನಾವು ಜಾರ್ಖಂಡದಲ್ಲಿ ಇದರ ನಿಕ್ಷೇಪದ ಬಗ್ಗೆ ಎಲ್ಲಿ ನೋಡ್ತೇವೆ ಅಂದ್ರೆ ಸ್ನೇಹಿತರೆ, ಛೋಟಾ ನಾಗ್ಪುರ್ ಎಂಬ ಪ್ರದೇಶದಲ್ಲಿ ಇದನ್ನ ನಾವು ಅಬ್ಸರ್ವೇಷನ್ ಮಾಡ್ತೇವೆ. ಹೌದಾ? ಎಲ್ಲಿ ನೋಡ್ತೇವೆ? ಛೋಟಾ ನಾಗ್ಪುರ್ ಅನ್ನುವಂತ ಪ್ರದೇಶದಲ್ಲಿ ನಾವು ಏನ್ ಮಾಡ್ತೇವೆ ಅಂದ್ರ ಇದರ ನಿಕ್ಷೇಪದ ಬಗ್ಗೆ ನಾವು ನೋಡ್ತೇವೆ. ಸೊ ನೆಕ್ಸ್ಟ್, ಥಾಮಸ್ ಹಾಲೆಂಡ್ ಅನ್ನುವಂತ ವ್ಯಕ್ತಿ ಭಾರತದಲ್ಲಿ ತಾಮ್ರ ಇದೆ ಅಂತ ಏನ್ ಮಾಡ್ತಾರ ಅಂದ್ರ ಸರ್ವೆ ಮಾಡ್ತಾರೆ 1903ರಲ್ಲಿ. ಯಾರು? ಈ ಥಾಮಸ್ ಹಾಲೆಂಡ್ ಅನ್ನುವಂತ ವ್ಯಕ್ತಿ ಭಾರತ ದೇಶದಲ್ಲಿ ಏನಿದೆ ಅಂತ ಇದನ್ನ ಇದು ಮಾಡ್ತಾನೆ ಅಂದ್ರೆ ಸೊ ನಿಕ್ಷೇಪ ಇದೆ ಅಂತ ಪರಿಚಯ ಮಾಡಿ ಕೊಡ್ತಾನೆ. ಯಾರು? ಥಾಮಸ್ ಹಾಲೆಂಡ್. ಹಾಗಾದ್ರೆ ಈ ವ್ಯಕ್ತಿ ನಮಗೆ ಪರಿಚಯ ಮಾಡಿ ಕೊಡುವಾಗ ಇದು ಜಾಸ್ತಿ ಪ್ರಮಾಣದಲ್ಲಿ ನಮಗೆ ಎಲ್ಲಿದೆ ಅಂದ್ರೆ ವಿ ಕ್ಯಾನ್ ಸೇ ದಟ್ ಇದನ್ನ ಜಾಸ್ತಿ ಪ್ರಮಾಣದಲ್ಲಿ ನಾವು ನೋಡಿದಾಗ ಸ್ನೇಹಿತರೆ, ಇದು ನಮಗೆ ಮಧ್ಯಪ್ರದೇಶ್. ಎಲ್ಲಿ? ಮಧ್ಯಪ್ರದೇಶ್. ಇದನ್ನ ನೆನ್ಪಿಟ್ಕೊಳ್ಳಿ. ಮಧ್ಯಪ್ರದೇಶ್, ಜಾರ್ಖಂಡದ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಎಂದಿವೆ. ಜಾರ್ಖಂಡ್. ನೆಕ್ಸ್ಟ್ ರಾಜಸ್ಥಾನದಲ್ಲಿ ಇದೆ. ರಾಜಸ್ಥಾನದಲ್ಲಿ ಇದರ ಒಂದು ಗಣಿ ಇದೆ, ಬಹಳಷ್ಟು ಪ್ರಸಿದ್ಧ ಗಣಿ, ಖೇತ್ರಿ ಅನ್ನುವಂತ ಗಣಿ ಇದೆ. ಯಾವುದು? ಖೇತ್ರಿ. ನೀವಿಲ್ಲಿ ನೆನ್ಪಿಟ್ಕೋಬೇಕು. ಯಾವುದು? ಖೇತ್ರಿ ಗಣಿಯು ಎದಕ್ಕೆ ಪ್ರಸಿದ್ಧವಾಗಿದೆ ಅಂದ್ರೆ ಸ್ನೇಹಿತರೆ, ಈ ತಾಮ್ರಕ್ಕೆ ಪ್ರಸಿದ್ಧವಾಗಿದೆ. ಇದು KS ಪ್ರಿಲಿಮ್ಸ್ ಒಳಗೆ ಕೇಳಿದ್ರು ನೋಡ್ರಿ ಕ್ವಶನ್. ಬಹಳ ಸತ್ಯ ಕ್ವಶನ್ಸ್ ಕೇಳ್ತಾರೆ. ಕೇಳುವಾಗ ಇವುಗಳನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಈಗ ಭಾರತ ದೇಶದಲ್ಲಿ ಖೇತ್ರಿ ಎಂಬ ಗಣಿಯು ಎದಕ್ಕೆ ಪ್ರಸಿದ್ಧವಾಗಿದೆ ಅಂತ ಕೇಳಿದಾಗ ತಾಮ್ರಕ್ಕೆ ಪ್ರಸಿದ್ಧವಾಗಿದೆ ಅಂತ ಹೇಳ್ಬೇಕಾಗತ್ತೆ. ಎಲ್ಲಿದೆ? ಅದು ರಾಜಸ್ಥಾನದಲ್ಲಿ. ಈಗ ತಾಮ್ರ ನೀವು ಬಂದಾಗ ಇಷ್ಟೇ ನೆನ್ಪಿಟ್ಕೊಳ್ಳಿ, ಕಬ್ಬಿಣಕ್ಕಿಂತ ಮೊದಲು ನಾವು ತಾಮ್ರದ ಬಳಕೆ ಇತ್ತು ನಮ್ಮ ದೇಶದಲ್ಲಿ. ನೆಕ್ಸ್ಟ್ ತಾಮ್ರದ ನಿಕ್ಷೇಪವನ್ನು 1881ರಲ್ಲಿ ನಾವು ತಾಮ್ರದ ನಿಕ್ಷೇಪವನ್ನು ಜಾರ್ಖಂಡದಲ್ಲಿ ಪತ್ತೆ ಹಚ್ತೇವೆ. ಸೊ ಥಾಮಸ್ ಹಾಲೆಂಡ್ ಅವರು 1903ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇದರ ತಾಮ್ರದ ಒಂದು ಸರ್ವೆಯನ್ನು ಮಾಡ್ತಾರೆ. ಸೊ ನೆಕ್ಸ್ಟ್ ಇದರ ಉತ್ಪಾದನೆಯಲ್ಲಿ ನಾವು ನೋಡಿದಾಗ ಮಧ್ಯಪ್ರದೇಶ ಆಗಿರ್ಬೋದು, ಮಧ್ಯಪ್ರದೇಶ್, ಜಾರ್ಖಂಡ್ ಮತ್ತು ರಾಜಸ್ಥಾನ್ ಅಂತ ನೋಡಿದ್ದೇವೆ. ಈಗ ನೋಡಿ, ಇವೆಲ್ಲಾ ಖನಿಜ ಸಂಪನ್ಮೂಲಗಳು ನಿಮಗೆ ಎಲ್ಲಾನು ಕೂಡ ಸ್ನೇಹಿತರೆ ಈ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯ ಕಡೆಗೇನೆ, ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಆಗಿರ್ಬೋದು ಮತ್ತು ಈ ಡೆಕ್ಕನ್ ಟ್ರ್ಯಾಪ್ ಇಲ್ಲೇನೆ ದೊರೀತಾ ಇದೆ. ಸೊ ಯಾವುದೇ ಖನಿಜ ಸಂಪನ್ಮೂಲಗಳು ನಿಮಗೆ ಭಾರತದ ಈ ಮೇಲಿನ ಭಾಗ ಏನಿದೆಯಲ್ಲ, ನಮಗೆ ಈ ಭಾರತದ ಮೇಲಿನ ಭಾಗ ಏನ್ ಬರುತ್ತಲ್ಲ, ಈ ಭಾಗದ ಕಡೆಗೆ ನಮಗೆ ಒಟ್ಟೆ ಯಾವುದೇ ಖನಿಜ ಸಂಪನ್ಮೂಲಗಳ ಒಂದು ಅವೈಲೇಬಿಲಿಟಿ ಇಲ್ಲ ಈ ಕಡೆಗೆ. ಹೌದಾ? ಈ ಕಡೆ ಏನಾದ್ರೂ ಖನಿಜ ಸಂಪನ್ಮೂಲಗಳು ದೊರೀತಾ ಇದಾವ ನಿಮಗ ಈ ಭಾಗದ ಕಡೆಗೆ, ಇಲ್ಲಿ ಅಬ್ಸರ್ವೇಷನ್ ಮಾಡ್ರಿ. ಈ ಭಾಗದಲ್ಲಿ ಅಬ್ಸರ್ವೇಷನ್ ಮಾಡಿ ಸ್ನೇಹಿತರೆ. ಈ ಕಡೆಗೆ ಯಾವ್ದಾದ್ರು ಖನಿಜ ಸಂಪನ್ಮೂಲಗಳು ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ ಯಾವ್ದಾದ್ರು. ಯಾಕಂದ್ರೆ ಇದು ಎಲ್ಲ ಈ ಭಾಗ ಏನಾಗಿದೆ ಅಂದ್ರೆ ಇಲ್ಲೆಲ್ಲ ನಮಗೆ ಕಚ್ಚಾ ತೈಲ ಮತ್ತು ನೈಸರ್ಗಿಕ ಅನಿಲ ಸ್ವಲ್ಪ ಪ್ರಮಾಣದಲ್ಲಿ ದೊರೆಯುತ್ತೆ. ಇದು ಈ ಭಾಗ ಮೇಲಿಂದ ಎದರ ಭಾಗವಾಗಿದೆ ಅಂದ್ರೆ ಇದು ನಮಗೆ 33 ಭಾಗವಾಗಿತ್ತು. ಇದು ಯಾವ 33 ಮೇಲಿಂದೆಲ್ಲ 33
ಸಮುದ್ರದ ಭಾಗವಾಗಿದೆ. ಹೌದಾ? ಮೊದಲಿಗೆ ಎಲ್ಲ ತೆತಿಸ್ತೀಯತ್ತಿತ್ತ ಈ ಭಾಗದಲ್ಲಿ. ಹಾಗಾಗಿ ಇದು ಏನಂದ್ರೆ ನಮಗೆ ಆ ಭಾಗ ಏನಿದೆಯಲ್ಲ ಒಂದು ಟೈಪ್ ನಮಗೆ ನ್ಯೂ ಫೋಲ್ಡ್ ಮೌಂಟೇನ್ಸ್ ಇದಾವೆ, ಇಲ್ಲಿ ಹಿಮಾಲಯಗಳು, ನವೀನ ಮಡಿಕೆ ಪರ್ವತಗಳು ಇದಾವೆ, ಕಣಶಿಲೆಗಳಿಂದ ನಿರ್ಮಿತವಾಗಿದೆ ಸ್ನೇಹಿತರೆ ಅದು. ಹಾಗಾಗಿ ಇಲ್ಲಿ ನಮಗೆ ಏನಂದ್ರೆ ಈ ಖನಿಜ ಸಂಪನ್ಮೂಲಗಳು ದೊರೆಯಂಗಿಲ್ಲ. ಇದೇ ಭಾಗದಲ್ಲಿ ನಮಗೆ ಜಾಸ್ತಿ ಪ್ರಮಾಣದಲ್ಲಿ ದೊರೆಯುತ್ತೆ. ಇದು ಜ್ವಾಲಾಮುಖಿದಿಂದ ನಿರ್ಮಿತವಾಗಿರುವಂತಹ ಪ್ರದೇಶ, ಗುಂಡ್ವಾನ ಭಾಗ ಅಂತ ಕರೀತೇವೆ. ಹೌದಾ? ಸೊ ಇದನ್ನ ನೀವು ನೆನ್ಪಿಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ತಾಮ್ರ ಬಂದಾಗ ನೀವು ಇಷ್ಟೇ ನೆನ್ಪಿಟ್ಕೋಬೇಕಾಗತ್ತೆ ಸ್ನೇಹಿತರೆ. ಏನ್ ನೆನ್ಪಿಟ್ಕೋಬೇಕಾಗತ್ತೆ ಅಂದ್ರೆ ತಾಮ್ರ ಏನಿದೆಯಲ್ಲ ಇದು ನಮಗೆ ಸೊ ಎಲ್ಲಿ ದೊರೆಯುತ್ತೆ ಜಾಸ್ತಿ ಅಂದ್ರೆ ಮಧ್ಯಪ್ರದೇಶ್, ಜಾರ್ಖಂಡ್ ಮತ್ತು ರಾಜಸ್ಥಾನ್. ರಾಜಸ್ಥಾನದಲ್ಲಿ ನೀವು ಈ ಖೇತ್ರಿ ಒಂದ್ ನೆನ್ಪಿಟ್ಕೊಳ್ಳಿ. ಯಾವ್ದು? ಖೇತ್ರಿ. ಹೌದಾ? ಈ ಖೇತ್ರಿಯನ್ನು ನೀವು ನೆನ್ಪಿಟ್ಕೊಂಡ್ರ ಕೆಲಸ ಮುಗೀತು. ಇಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಇದು ದೊರೆಯುತ್ತೆ ಅಂತ ನಿಮ್ಮ ತಲೆ ಒಳಗೆ ಇರಬೇಕು. ಸೊ ಇದು ನಮಗೆ ತಾಮ್ರ ಆಯ್ತು ಸ್ನೇಹಿತರೆ. ಹಾಗಾಗಿ ಇದರ ಬಗ್ಗೆ ಒಂದ್ ಸ್ವಲ್ಪ ನಿಮಗ್ ಗೊತ್ತಿರ್ಲಿ. ನೆಕ್ಸ್ಟ್ ನಾವು ಇಲ್ಲಿದಿಂದ ಒಂದ್ ಸ್ವಲ್ಪ ಮುಂದೆ ಹೋದಾಗ ಸ್ನೇಹಿತರೆ, ಮುಂದೆ ಕೆಲವೊಂದು ನಮಗೆ ಬೆಳ್ಳಿ. ಹೌದಾ? ಈ ಬೆಳ್ಳಿನೂ ಕೂಡ ನಾವು ಒಂದ್ ಸ್ವಲ್ಪ ನೋಡ್ಬೇಕಾಗತ್ತೆ. ಈಗ ಈ ಬೆಳ್ಳಿ ಬಗ್ಗೆ ನಾವು ಅಬ್ಸರ್ವೇಷನ್ ಮಾಡಿದಾಗ ಸ್ನೇಹಿತರೆ, ಬೆಳ್ಳಿ ಎದಕ್ ಬಳಕೆ ಮಾಡ್ತಾರ ಅಂತ ನಿಮಗ್ ಗೊತ್ತಿದೆ. ಹೌದಾ? ಈಗ ರಾಜಸ್ಥಾನದಲ್ಲಿ ಇದರ ಸ್ಥಾನ ಇದೆ ನಂಬರ್ 1, ಕರ್ನಾಟಕ ಇದೆ, ಆಂಧ್ರ ಪ್ರದೇಶ ಇದೆ ಸ್ನೇಹಿತರೆ. ಹೌದಾ? ಈಗ ನೀವು ಈ ಬೆಳ್ಳಿ ರಾಜಸ್ಥಾನದಲ್ಲಿ ನಮಗೆ ಯಾವ ಭಾಗದಲ್ಲಿ ಇದು ಸೊ ಜಾಸ್ತಿ ಇದೆ ಅಂದ್ರೆ ನಮಗೆ ರಾಜಸ್ಥಾನದ ಒಂದು ನಾವು ಸೊ ಕೆಲವೊಂದ್ಸತಿ ನಾವು ಜೈಪುರ್, ಹೌದಾ, ಈ ಭಾಗದಲ್ಲಿ ಏನಿದೆಯಲ್ಲ ನಮಗೆ ಈ ಕಡೆಗೆ ನಮಗೆ ರಾಜಸ್ಥಾನ ಕಂಡು ಬರುತ್ತೆ ಸ್ನೇಹಿತರೆ. ರಾಜಸ್ಥಾನದ ಈ ಜೈಪುರ್ ಆಗಿರ್ಬಹುದು, ಜೈಪುರು ಮತ್ತು ಈ ಕಡೆಗೆ ನಮಗೆ ಅರಾವಳಿ ಶ್ರೇಣಿಯ ಕಡೆಗೆ ಇದರ ಒಂದ್ ಸ್ವಲ್ಪ ನಿಕ್ಷೇಪ ಇದೆ ಬೆಳೆದು. ಹೌದಾ? ಸೊ ನೆಕ್ಸ್ಟ್ ಇದು ನಮಗೆ ಕರ್ನಾಟಕದಲ್ಲಿ ಈ ಬೆಳ್ಳಿ ನಮಗೆ ದೊರೆಯುತ್ತೆ. ಈ ಕರ್ನಾಟಕದಲ್ಲಿ ಬೆಳ್ಳಿಯನ್ನು ನಾವು ನಮ್ಮ ದಕ್ಷಿಣ ಮೈದಾನದಲ್ಲಿ, ಕರ್ನಾಟಕದ ದಕ್ಷಿಣ ಮೈದಾನ ಕಡೆಗೆ ದೊರೆಯುತ್ತೆ ಸ್ನೇಹಿತರೆ. ಇದು ಕರ್ನಾಟಕದ ದಕ್ಷಿಣ ಮೈದಾನ, ಯಾವುದು? ದಕ್ಷಿಣ ಮೈದಾನದಲ್ಲಿ ದೊರೆಯುತ್ತೆ. ದಕ್ಷಿಣ ಮೈದಾನ, ಹೌದಾ? ಕರ್ನಾಟಕದ ದಕ್ಷಿಣ ಮೈದಾನದ ಕಡೆಗೆ ಇದು ದೊರೆಯುತ್ತೆ. ಸೊ ಅದಕ್ಕೆ ನಾವು ಇದನ್ನ ಒಂದ್ ಸ್ವಲ್ಪ ನೆನ್ಪಿಟ್ಕೋಬೇಕಾಗಿದೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಆಂಧ್ರ ಪ್ರದೇಶದ ಕಡೆಗೆ ನಾವು ನೋಡಿದಾಗ, ಇದನ್ನು ಆಂಧ್ರ ಪ್ರದೇಶದ ಕಡೆಗೆ ಹೋದಾಗ ಸ್ನೇಹಿತರೆ ಈ ಬೆಳ್ಳಿ ಆಂಧ್ರ ಪ್ರದೇಶ. ಸೊ ಹಾಗಾದ್ರೆ ಆಂಧ್ರ ಪ್ರದೇಶ ಏನ್ ಬರುತ್ತಲ್ಲ ಈ ಭಾಗದಲ್ಲಿ ನಮಗೆ, ಈ ಆಂಧ್ರ ಪ್ರದೇಶದ ನಮಗೆ ಇಲ್ಲಿ ಗುಂಟೂರು ಯಾವ್ದಿದೆ? ಆಂಧ್ರ ಪ್ರದೇಶದ ಒಂದ್ ಸ್ವಲ್ಪ ಅಬ್ಸರ್ವೇಷನ್ ನಾವು ಮಾಡಿದಾಗ ಈ ಗುಂಟೂರು ಅನ್ನುವಂತ ಪ್ರದೇಶ ಕಂಡು ಬರುತ್ತೆ. ಯಾವುದು? ಗುಂಟೂರು. ಮತ್ತು ಅನಂತಪುರ್, ಯಾವುದು? ಅನಂತಪುರ್ ಆಗಿರ್ಬೋದು ಮತ್ತು ಗುಂಟೂರು, ಆ ಏರಿಯಾದಲ್ಲಿ ಇದರ ಪ್ರಮಾಣ ಏನಿದೆ ಅಂದ್ರ ಸ್ವಲ್ಪ ಪ್ರಮಾಣದಲ್ಲಿ ಇದೆ. ಹಾಗಾಗಿ ಇದನ್ನ ನಾವು ಒಂದ್ ಸ್ವಲ್ಪ ಏನ್ ಮಾಡ್ಬೇಕಾಗಿದೆ ಅಂದ್ರೆ ನೆನ್ಪಿಟ್ಕೋಬೇಕಾಗಿದೆ ಸ್ನೇಹಿತರೆ. ಸೊ ಈಗ ನೀವು ಬೆಳ್ಳಿ ಇದನ್ನ ನೀವು ನೋಡಿದಾಗ ಬೆಳ್ಳಿ ನಮಗೆ ರಾಜಸ್ಥಾನ್, ಕರ್ನಾಟಕ, ರಾಜಸ್ಥಾನ ನಮಗೆ ಜೈಪುರ್ ಕಡೆಗೆ ಆಗಿರ್ಬೋದು, ಅರಾವಳಿ ಶ್ರೇಣಿಗಳು ಆಗಿರ್ಬೋದು ಆ ಭಾಗದಲ್ಲಿ ಇದೆ ಸ್ನೇಹಿತರೆ. ನೆಕ್ಸ್ಟ್ ಕರ್ನಾಟಕ ಕಡೆ ಬಂದಾಗ ಕರ್ನಾಟಕದ ದಕ್ಷಿಣ ಮೈದಾನದ ಕಡೆಗೆ ಇದರ ಪ್ರಮಾಣ ಇದೆ. ನೆಕ್ಸ್ಟ್ ಆಂಧ್ರ ಪ್ರದೇಶ ಕಡೆಗೆ ಬಂದಾಗ ಆಂಧ್ರ ಪ್ರದೇಶದ ಗುಂಟೂರು ಮತ್ತು ಅನಂತಪುರದ ಕಡೆಗೆ ಇದರ ಪ್ರಮಾಣ ಇದೆ ಅಂತ ನಾವು ಡಿಸ್ಕಷನ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇದನ್ನ ನೀವು ಒಂದ್ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಸೊ ಇಷ್ಟೆಲ್ಲ ಅಂಶಗಳು ನಾವು ಏನಂದ್ರೆ ಇಲ್ಲಿ ನಾವು ಇವತ್ತು ಡಿಸ್ಕಷನ್ ಮಾಡಿದ್ದೇವೆ. ಸೊ ಏನೇನ್ ಡಿಸ್ಕಷನ್ ಮಾಡಿದ್ದೇವೆ ಅಂದ್ರೆ ಸ್ನೇಹಿತರೆ ನಾವು ಸೊ ನಂಬರ್ 1 ಕಬ್ಬಿಣದ ಅದಿರು ಡಿಸ್ಕಷನ್ ಮಾಡಿದ್ದೇವೆ. ಹೌದಾ? ಕಬ್ಬಿಣದ ಅದಿರು ನಾವು ನೋಡಿದಾಗ ಅದನ್ನು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಇತ್ತು. ಕಬ್ಬಿಣದ ಅದಿರು ಆಗಿರ್ಬೋದು, ಆಮೇಲೆ ಮ್ಯಾಗ್ನೀಸ್ ಆಗಿರ್ಬೋದು. ನೆಕ್ಸ್ಟ್ ಮ್ಯಾಗ್ನೀಸ್ ಆದ್ಮೇಲೆ ನಾವು ಏನ್ ಡಿಸ್ಕಷನ್ ಮಾಡಿದ್ದೇವೆ ಅಂದ್ರ ಸೊ ಕಬ್ಬಿಣದ ಅದಿರು, ಮ್ಯಾಗ್ನೀಸ್, ಅದು ಆದ ನಂತರ ನಾವು ಏನ್ ಡಿಸ್ಕಷನ್ ಮಾಡಿದ್ದೇವೆ? ಒಂದು ಕಬ್ಬಿಣದ ಅದಿರು ಡಿಸ್ಕಷನ್ ಮಾಡಿದ್ದೇವೆ, ನೆಕ್ಸ್ಟ್ ಮ್ಯಾಗ್ನೀಸ್ ಡಿಸ್ಕಷನ್ ಮಾಡಿದ್ದೇವೆ, ನೆಕ್ಸ್ಟ್ ನಾವು ಏನಂದ್ರ ತಾಮ್ರ, ಅದನ್ನ ನಾವು ಡಿಸ್ಕಷನ್ ಮಾಡಿದ್ದೇವೆ. ಹೌದಾ? ನೆಕ್ಸ್ಟ್ ನಾವು ಏನ್ ಮಾಡ್ತಾ ಇದ್ದೇವೆ? ಬೆಳ್ಳಿಯನ್ನು ಡಿಸ್ಕಷನ್ ಮಾಡಿದ್ದೇವೆ ಸ್ನೇಹಿತರೆ.
ಸೊ ಇವೆಲ್ಲಾ ಅಂಶಗಳನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಇಲ್ಲಿ ನೀವು ನಾನು ಏನ್ ಹೇಳಿದ್ದೀನಲ್ಲ ಟಾಪ್ 1 ಮಾತ್ರ ನೆನ್ಪಿಟ್ಕೊಳ್ಳಿ. ಹೌದಾ? ಯಾವ ರಾಜ್ಯದಲ್ಲಿ ಇದೆ ಜಾಸ್ತಿ ಪ್ರಮಾಣದಲ್ಲಿ, ನಿಕ್ಷೇಪದಲ್ಲಿ ಯಾರು ಪ್ರಥಮ ಇದ್ದಾರೆ, ಮತ್ತೆ ಉತ್ಪಾದನೆಯಲ್ಲಿ ಯಾರು ಪ್ರಥಮ ಇದ್ದಾರೆ. ಕೆಲವೊಂದ್ ಕಡೆಗೆ ನಿಕ್ಷೇಪ ಉತ್ಪಾದನೆ ಹೇಳಿದೀನಿ ಅದರಲ್ಲಿ. ನೆಕ್ಸ್ಟ್ ಇದ್ರ ವಿಧಗಳು ನಾನು ಏನ್ ಹೇಳಿದಲ್ಲ ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ಇವೆಲ್ಲಾನು ನೀವು ನೆನ್ಪಿಟ್ಕೊಂಡ್ರೆ ಇಲ್ಲಿದಿಂದ ಏನಂದ್ರೆ ನಿಮಗೆ 1 ಮಾರ್ಕ್ಸ್ ಸಿಗತ್ತೆ ಸ್ನೇಹಿತರೆ. ಸೊ ಜಾಸ್ತಿ ಏನ್ ನೆನ್ಪಿಟ್ಕೊಳ್ಳಿ ಅಂದ್ರ ಕಬ್ಬಿಣದ ಅದಿರಿನ ವಿಧಗಳು ನೆನ್ಪಿಟ್ಕೊಳ್ಳಿ ಮತ್ತು ಮ್ಯಾಗ್ನೀಸ್ನ ವಿಧಗಳು ನೆನ್ಪಿಟ್ಕೊಳ್ಳಿ. ಅವೆಲ್ಲೂ ಕಬ್ಬಿಣ ಮತ್ತು ಮ್ಯಾಗ್ನೀಸ್ ಇದ್ರ ಮೇಲೆ ಜಾಸ್ತಿ ಕ್ವಶನ್ಸ್ ಗಳು ಕೇಳ್ಬಿಡ್ತಾರೆ. ಆಮೇಲೆ ತಾಮ್ರ ಎಲ್ಲಿ ಆ ಖೇತ್ರಿ ಅನ್ನುವಂತ ಗಣಿಯನ್ನು ನೀವು ನೆನ್ಪಿಟ್ಕೊಳ್ಳಿ. ಸೊ ಇಷ್ಟು ನೀವು ನೆನ್ಪಿಟ್ಕೊಂಡ್ರಂದ್ರ ಇದರ ಮುಖಾಂತರ ನಾವು ಮುಂದಿನ ವಿಷಯಗಳ ಬಗ್ಗೆ ನಾವು ಮತ್ತೆ ಡಿಸ್ಕಷನ್ ಮಾಡೋಣ ಸ್ನೇಹಿತರೆ. ಯಾಕಂದ್ರೆ ಈ ಖನಿಜ ಸಂಪನ್ಮೂಲಗಳು ಮತ್ತೆ ಬಹಳಷ್ಟು ಇದಾವೆ. ನೆಕ್ಸ್ಟ್ ಬರುವಂತ ಕ್ಲಾಸ್ ನಲ್ಲಿ ಅದನ್ನ ನಾವು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಮುಂದಿನ ವಿಷಯಗಳನ್ನು ನಾವು ನೋಡೋಣ. ಸೊ ಹ್ಯಾವ್ ಎ ನೈಸ್ ಡೇ. ಅಗೇನ್ ನಾವು ನಾಳೆ ಮೀಟ್ ಆಗೋಣ ಸ್ನೇಹಿತರೆ. ಓಕೆ ದೆನ್ ಫೈನ್. ಗುಡ್ ನೈಟ್.